ಸಭಿಕರೆಲ್ಲರೂ ಕುಳಿತುಕೊಳ್ಳೋಣ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸೂರ್ಯರೇ, ದೇವರ ಮಹಾಕೃಪೆಯಿಂದ ಮೊದಲನೇ ಒಂದು ಸಂದೇಶ ಭಾಗವನ್ನು ಮುಕ್ತಾಯಗೊಳಿಸಿ ಎರಡನೇ ಭಾಗಕ್ಕೆ ನಾವೆಲ್ಲರೂ ಬಂದಿದ್ದೇವೆ. ಈ ಒಂದು ಸಮಯದಲ್ಲಿ ಆಯ್ದುಕೊಂಡಂತಹ ಸತ್ಯವೇದ ಭಾಗ ವಿಮೋಚನಕಾಂಡ 29ನೇ ಅಧ್ಯಾಯ 38ರಿಂದ 42ರವರೆಗೆ. ಎಕ್ಸಡಸ್ 29th ಚಾಪ್ಟರ್ 38 to 42 ವರ್ಸ್. ಇದನ್ನು ಮಧ್ಯದಲ್ಲಿರುವಂತಹ ಸಹೋದರ ಪ್ರೀತೇಶ್ ಅವರು ಮುಂದೆ ಬಂದು ಓದಬೇಕಾಗಿ ಕೇಳಿಕೊಳ್ಳುತ್ತೇವೆ. ವಿಮೋಚನಕಾಂಡ 29ನೇ ಅಧ್ಯಾಯ 38ನೇ ವಚನ. ಯಜ್ಞವೇದಿಯ ಮೇಲೆ ನಿತ್ಯವೂ ಸಮರ್ಪಿಸಬೇಕಾದನೆಂದರೆ 1 ವರ್ಷದ 2 ಕುರಿಗಳನ್ನು ದಿನಂಪ್ರತಿಯೂ ಹೋಮ ಮಾಡಬೇಕು. ಅವುಗಳಲ್ಲಿ ಒಂದನ್ನು ಪ್ರಾತಃ ಕಾಲದಲ್ಲಿ ಮತ್ತೊಂದನ್ನು ಸಾಯಂಕಾಲದಲ್ಲಿ ಸಮರ್ಪಿಸಬೇಕು. 1 ಸೇರು ಶ್ರೇಷ್ಠವಾದ ಎಣ್ಣೆಯನ್ನು 3 ಸೇರು ಗೋಧಿ ಹಿಟ್ಟನ್ನು ಬೆರೆಸಿ ಧಾನ್ಯ ಸಮರ್ಪಣೆಗಾಗಿ ಆ ಮೊದಲನೆಯ ಕುರಿಯ ಸಂಗಡ ಹೋಮ ಮಾಡಬೇಕು. ಪಾನ ದ್ರವ್ಯಗಳಾಗಿ 1 ಸೇರು ದ್ರಾಕ್ಷರಸವನ್ನು ಹೋಮ ಮಾಡಬೇಕು. ಸಾಯಂಕಾಲದಲ್ಲಿ 2ನೆಯ ಕುರಿಯನ್ನು ಹೋಮ ಮಾಡುವಾಗ ಒತ್ತಾರೆಯಲ್ಲಿ ಮಾಡಿದ ಪ್ರಕಾರವೇ ಅದರೊಂದಿಗೆ ಧಾನ್ಯವನ್ನು ಪಾನ ದ್ರವ್ಯವನ್ನು ಸಮರ್ಪಿಸಬೇಕು. ಅದು ಯೆಹೋವನಿಗೆ ಸುಗಂಧ ಹೋಮವಾಗಿರುವುದು. ಈ ಸರ್ವಾಂಗ ಹೋಮವನ್ನು ನೀವು ನಿಮ್ಮ ಸಂತತಿಯವರು ಪ್ರತಿನಿತ್ಯವೂ ಯೆಹೋವನ ಸನ್ನಿಧಿಯಲ್ಲಿ ದೇವದರ್ಶನ ಗುಡಾರದ ಬಾಗಿಲಿನ ಎದುರಿನಲ್ಲಿ ಮಾಡಬೇಕು. ಆ ಗುಡಾರದಲ್ಲಿ ನಾನು ನಿಮಗೆ ದರ್ಶನವನ್ನು ಕೊಟ್ಟು ನಿನ್ನ ಸಂಗಡ ಮಾತಾಡುವೆನು ಎಂಬುದೇ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ಸಮಯದಲ್ಲಿ 5 ಪ್ರಮುಖವಾದ ಬಲಿಗಳು, 5 ಮೇಜರ್ ಆಫರಿಂಗ್ಸ್ ಎನ್ನುವಂತ ಸತ್ಯವೇದ ಭಾಗದ ಅಡಿಯಲ್ಲಿ ನಮ್ಮದಿರುವಂತಹ ಸಹೋದರ ಥಾಮಸ್ ಅವರು ಬಂದು ಸತ್ಯವೇದ ವಾಕ್ಯವನ್ನು ಕೊಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಬೈಬಲ್ ರೀಡಿಂಗ್ ಸಹೋದರಿಯಾದಂತಹ ನಾನ್ಸಿ ಮತ್ತು ಸಹೋದರಿ ರಾಧಿಕಾ. ಕರ್ತನಲ್ಲಿ ನನ್ನ ಪ್ರೀತಿಯುಳ್ಳ ಸಹೋದರ ಮತ್ತು ಸಹೋದರಿಯರೇ, ತಂದೆಯಾದಂಥ ಯೆಹೋವದೇವರು ನಮ್ಮ ಪ್ರಭು ರಕ್ಷಕನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಂದಾವರ್ತಿ ಕರ್ನಾಟಕ ಸತ್ಯವೇದ ಸಭೆಯು ಏರ್ಪಡಿಸಿರುವಂಥ ಈ 4ನೇ ಮಹಾಸಭೆಗೆ ಬಂದು ಆತನ ವಾಕ್ಯವನ್ನು ಕೇಳುವಂಥ ಮತ್ತು ಆತನ ವಾಕ್ಯವನ್ನು ಮಾತಾಡುವಂಥ ಅವಕಾಶವನ್ನು ದಯಪಾಲಿಸಿಕೊಟ್ಟದಕ್ಕಾಗಿ ಮೊದಲಿಗೆ ತಂದೆಯಾದಂಥ ಯೆಹೋವದೇವರಿಗೆ ವಂದನೆಯನ್ನು ತಿಳಿಸುತ್ತೇನೆ. ಹಾಗೂ ಮೈಸೂರು ಸಭೆಯ ಪ್ರೀತಿಯನ್ನು ತಮ್ಮ ಮಧ್ಯೆ ಹಂಚಿಕೊಳ್ಳುತ್ತೇನೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇವತ್ತಿನ ದಿನ ನಾನು ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂಥ ವೇದ ಭಾಗದ ಶೀರ್ಷಿಕೆ ತಲೆ ಬರಹ ಬಂದು 5 ಮಹಾ ಸಮರ್ಪಣೆಗಳು. ಇದು ಬಹಳ ಮೂಲಭೂತವಾದಂಥ ಪಾಠ. ಆದರೂ ಈ ಒಂದು ಪಾಠವನ್ನು ಮಾಡಬೇಕು ಅಂತ, ಯಾಕಂದರೆ ಇದರಲ್ಲಿ ಭಾಳಷ್ಟು ವಿಷಯಗಳು ಅಡಕವಾಗಿದೆ. ಅದಕ್ಕೋಸ್ಕರ ಈ ಒಂದು ವಿಚಾರವನ್ನು ಆರಿಸಿಕೊಂಡಿದ್ದೀನಿ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಸತ್ಯವೇದದ ಚರಿತ್ರೆಯಲ್ಲಿ
ಯಜ್ಞಾಚಾರಗಳು ಯಾವಾಗ ಪ್ರಾರಂಭ ಆಯಿತು ಅಂತ ನಾವು ನೋಡೋದಾಯ್ತು ಅಂತಂದ್ರೆ, ಎಲ್ಲಿಂದ ಪ್ರಾರಂಭ ಆಯಿತು ಅಂದ್ರೆ ಏದೇನ್ ತೋಟದಿಂದಲೇ ಇದು ಪ್ರಾರಂಭ ಆಯಿತು. ಏದೇನ್ ತೋಟದಿಂದ ಅನೌಪಚಾರಿಕವಾಗಿ ಪ್ರಾರಂಭ ಆಗಿ ತಲೆಮಾರಿನಿಂದ ತಲೆಮಾರಿನವರೆಗೆ ಅದು ಪರಂಪರೆಯಾಗಿ ಅದು ಅಭ್ಯಾಸ ಮಾಡಲ್ಪಟ್ಟು ಬಂತು ಎಂಬುದಾಗಿ ನಾವು ನೋಡ್ತೀವಿ. ಅಂದ್ರೆ ದೇವರೇ ಪ್ರಥಮವಾದಂಥ ಬಲಿಯನ್ನ ಕೊಡ್ತಾರೆ. ತದನಂತರದಲ್ಲಿ ಏಬೆಲ್ ಬಗ್ಗೆ ನೋಡ್ತೀವಿ, ನೋಹನ ಬಗ್ಗೆ ನೋಡ್ತೀವಿ, ಅಬ್ರಾಮನ ಬಗ್ಗೆ ನೋಡ್ತೀವಿ, ಈಸಾಕನ ಬಗ್ಗೆ ನೋಡ್ತೀವಿ, ಯೋಬನ ಬಗ್ಗೆ ನೋಡ್ತೀವಿ. ಅಂದ್ರೆ ಹೆಚ್ಚು ಕಡಿಮೆ ಧರ್ಮಶಾಸ್ತ್ರದ ಒಡಂಬಡಿಕೆಯ ಮುಖಾಂತರ ಈ ಯಜ್ಞಾಚಾರವನ್ನ ದೇವರು ನೇಮಕ ಮಾಡುವುದಕ್ಕಿಂತ ಮುಂಚೆ ಸುಮಾರು 2,500 ವರ್ಷ ಕಳೆದಿತ್ತು. ಆದಾಮನಿಂದ ನೋಹ 10 ತಲೆಮಾರು, ನೋಹನಿಂದ ಅಬ್ರಾಮನವರೆಗೆ 10 ತಲೆಮಾರು, ಅಬ್ರಾಮನಿಂದ ಮೋಶೆಗೆ 6ನೇ ತಲೆಮಾರು, 26ನೇ ತಲೆಮಾರಿನಲ್ಲಿ ಅಂದರೆ ಹೆಚ್ಚು ಕಡಿಮೆ 2,430 ವರ್ಷದಿಂದ 2,500 ವರ್ಷದವರೆಗೆ ಈ ಯಜ್ಞಾಚಾರಗಳು ಅನೌಪಚಾರಿಕವಾಗಿ ಪರಂಪರೆಯಾಗಿ ಏನಾಗ್ತಾ ಇತ್ತು ಅಂತಂದ್ರೆ ವಂಶ ಪಾರಂಪರೆಗೆ ಅದು ತಲೆಮಾರಿನವರೆಗೆ ಬಂತು ಎಂಬುದಾಗಿ ನಾವು ನೋಡ್ತೀವಿ. ಸೊ ಕರ್ತನ ಪ್ರೀತಿಯುಳ್ಳ ಸಹೋದರ ಮತ್ತು ಸಹೋದರಿಯರೇ, ನಮಗೆ ಈ ಯಜ್ಞಗಳು ಅಂದ ಕೂಡಲೇ ಒಂದು ಸ್ವಲ್ಪ ಕಷ್ಟ. ಯಾಕೆ ಕಷ್ಟ ಅಂತಂದ್ರೆ ಎಷ್ಟು ವಿಧ ವಿಧವಾದಂಥ ಯಜ್ಞಗಳನ್ನ ದೇವರು ಧರ್ಮಶಾಸ್ತ್ರದ ಒಡಂಬಡಿಕೆಯಲ್ಲಿ ಬರೆಸ್ಕೊಟ್ಟಿದ್ದಾರೆ ಅಂತಂದ್ರೆ ನೋಡಿದ ತಕ್ಷಣ ನಮಗೆ ಕನ್ಫ್ಯೂಷನ್ ಆಗೋಗ್ತದೆ. ಅಷ್ಟು ವಿಭಿನ್ನವಾದಂಥ ವಿಧ ವಿಧವಾದಂಥ ಯಜ್ಞಗಳನ್ನ ನಾವು ನೋಡ್ತೀವಿ. ಹರಕೆ ಯಜ್ಞ, ಕೃತಜ್ಞತೆ ಯಜ್ಞ, ಸ್ವೇಚ್ಛಾಚಾರಿಕ ಯಜ್ಞ ಅಂದರೆ ಫ್ರೀ ವಿಲ್ ಆಫರಿಂಗ್ ಅಂತ ಹೇಳ್ತಾರೆ, ಸ್ವೇಚ್ಛೆ ಯಜ್ಞ, ಸಮಾಧಾನ ಯಜ್ಞ, ನೆಕ್ಸ್ಟು ಏನಂದ್ರೆ ಪಾನದ್ರವ್ಯ ಯಜ್ಞ, ದೋಷ ಪರಿಹಾರಕ ಯಜ್ಞ, ನಿವ್ವಾಳಿಸುವಂಥ ಒಂದು ಕ್ರಮ, ಎತ್ತಿ ಹಿಡಿದು ಅರ್ಪಣೆ ಮಾಡುವಂಥ ಕ್ರಮ. ಸೊ ಈ ರೀತಿಯಾಗಿ ನಾನಾ ವಿಧವಾದಂಥ ಯಜ್ಞಗಳ ವಿಷಯದಲ್ಲಿ ನಾವು ಸತ್ಯವೇದದ ಧರ್ಮಶಾಸ್ತ್ರದಲ್ಲಿ ಬರೆದಿರುವಂಥದ್ದನ್ನ ನಾವು ನೋಡ್ತೀವಿ. ಆದರೆ ಇವತ್ತು ಲೇವಿಯ ಯಜ್ಞಾಚಾರದಲ್ಲಿ ಬರತಕ್ಕಂಥ 5 ಮಹಾಯಜ್ಞಗಳನ್ನು ಕುರಿತು ಮಾತ್ರ ನಮ್ಮ ಇವತ್ತಿನ ಧ್ಯಾನವನ್ನು ನಾವು ಸೀಮಿತಗೊಳಿಸೋಣ. ಯಾಕೆಂತಂದ್ರೆ ಬೇರೆ ಬೇರೆ ಯಜ್ಞಗಳಿದೆ, ಆದರೂ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಉದಾಹರಣೆಗೆ ಹರಕೆ ಯಜ್ಞ ಆಗ್ಬೋದು, ಕೃತಜ್ಞತೆ ಯಜ್ಞ ಆಗ್ಬೋದು, ಪಾನದ್ರವ್ಯದ ಯಜ್ಞ ಆಗ್ಬೋದು. ಇದೆಲ್ಲ ಏನು ಅಂತಂದ್ರೆ ಸಮಾಧಾನದ ಯಜ್ಞದ ಒಂದು ಉಪವಿಭಾಗ. ಇಟ್ ಈಸ್ ಎ ಸಬ್ಸೆಟ್ ಆಫ್ ದಿ ಮೇನ್ ಸ್ಯಾಕ್ರಿಫೈಸ್. ಸೊ ಹಾಗಾಗಿ ಅದ್ರ ವಿಷಯದಲ್ಲಿ ಧ್ಯಾನ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ನಿವ್ವಾಳಿಸುವಂಥದ್ದು, ಎತ್ತು ಹಿಡಿದು ಮಾಡುವಂಥ ಸಮರ್ಪಣೆ ಅಂತಂದ್ರೆ ಇದು ಯಜ್ಞದ ಒಂದು ಕ್ರಮ. ಮುಖ್ಯವಾದಂಥ ಯಜ್ಞವನ್ನ ಸಮರ್ಪಣೆ ಮಾಡಬೇಕಾದ್ರೆ ಅದರ ಒಂದು ಭಾಗವನ್ನು ದೇವರ ಮುಂದೆ ನಿವ್ವಾಳಿಸುವಂಥದ್ದು ಒಂದು ಕ್ರಮ ಅಷ್ಟೇ. ಅದೇ ರೀತಿಯಾಗಿ ಅದನ್ನು ಎತ್ತಿ ದೇವರಿಗೆ ಸಮರ್ಪಣೆ ಮಾಡುವಂಥದ್ದು ಅದು ಸಹ ಒಂದು ಕ್ರಮ. ಸೊ ಹಾಗಾಗಿ ಅವುಗಳ ವಿಷಯದಲ್ಲಿ ನಾವು ಹೆಚ್ಚಾಗಿ ಆಳವಾಗಿ ಹೋಗುವುದು ಬೇಡ. ಆಗಿದ್ರೂ ತಮಗೆ ಅದರ ಒಂದು ಮನವರಿಕೆ ಆಗಲಿ ಅಂತ ಅಂದ್ಬಿಟ್ಟು ಅದು ಒಂದು ಉಪವಿಭಾಗ ಎಂಬುದು ನಿಮ್ಗೆ ಗೊತ್ತಾಗ್ಲಿ ಅಂತ ಒಂದು ವಚನವನ್ನ ತಾವು ಓದಬೇಕು ಅಂತ ಕೇಳ್ಕೊಳ್ತೀನಿ. ಯಾಜಕ ಕಾಂಡ 7ನೇ ಅಧ್ಯಾಯ 16ನೇ ವಚನ. ಯಾರಾದರೂ ಹರಕೆಯನ್ನು ಸಲ್ಲಿಸುವುದಕ್ಕಾಗಲಿ ಸ್ವೇಚ್ಛೆಯಿಂದಾಗಲಿ ಅಂತ ಯಜ್ಞವನ್ನು ಮಾಡಿಸಿದರೆ ಅದನ್ನು ಸಮರ್ಪಿಸಿದ ದಿನದಲ್ಲೇ ಅದರ ಮಾಂಸವನ್ನು ಊಟ ಮಾಡಬೇಕು, ಆದರೆ ಮಿಕ್ಕದನ್ನು ಮರುದಿನದಲ್ಲಿ ತಿನ್ನಬಹುದು. ಅಷ್ಟಿಷ್ಟ 11ರಿಂದ ಪ್ರಾರಂಭ ಮಾಡ್ತೀರಾ? 11, 12, 7ನೇ ಅಧ್ಯಾಯ. ಸಮಾಧಾನ ಯಜ್ಞ ನಿಯಮಗಳು. ಯಾರಾದರೂ ಕೃತಜ್ಞತೆಯನ್ನು ತೋರಿಸುವುದಕ್ಕಾಗಿ ಸಮಾಧಾನ ಯಜ್ಞವನ್ನು ಯೆಹೋವನಿಗೆ ಮಾಡುವುದಾದರೆ ಅದರೊಡನೆ ಎಣ್ಣೆ ಮಿಶ್ರಿತವಾದ ಹುಳಿ ಇಲ್ಲದ ಹೋಳಿಗೆಗಳನ್ನು, ಎಣ್ಣೆ ಹಾಕಿದ ಹುಳಿ ಇಲ್ಲದ ಕಡುಬುಗಳನ್ನು, ಎಣ್ಣೆಯಿಂದ ಪೂರ ನೆನೆಸಿದ ಗೋಧಿ ಹಿಟ್ಟಿನ ಹೋಳಿಗೆಗಳನ್ನು ಸಮರ್ಪಿಸಬೇಕು. ಸಾಕು. ಇಲ್ಲೇನ್ ನೋಡ್ತೀವಿ ಅಂತಂದ್ರೆ ಸಮಾಧಾನದ ಒಂದು ಭಾಗವಾಗಿ ಹರಕೆ ಯಜ್ಞವನ್ನ, ಕೃತಜ್ಞತಾ ಯಜ್ಞವನ್ನ ನಾವು ನೋಡುವಂತವರಾಗ್ತೀವಿ. ಸೊ ಅದೇ ರೀತಿಯಾಗಿ ಈ ಆಫರಿಂಗ್ ಬಗ್ಗೆ ನೋಡೋದಾಯ್ತು ಅಂದ್ರೆ ಬರ್ಂಟ್ ಆಫರಿಂಗ್ ಅಂದ್ರೆ ಸರ್ವಾಂಗ ಹೋಮ ಯಜ್ಞವನ್ನ ಮಾಡಬೇಕಾದ್ರೆ ಅದರ ಒಂದು ಕ್ರಮವಾಗಿ ಏನ್ ಮಾಡ್ತಾರೆ ಅಂತಂದ್ರೆ ನಿವ್ವಾಳಿಸುವಂತ ಒಂದು ಪ್ರಕ್ರಿಯೆನ
ಮಾಡ್ತಾರೆ. ಯಾಜಕ ಕಾಂಡ 7ನೇ ಅಧ್ಯಾಯ 34ನೇ ವಚನ. ಇಸ್ರಾಯೇಲರು ಸಮಾಧಾನ ಯಜ್ಞ ಪಶುವಿನ ಮಾಂಸದಲ್ಲಿ ನೈವೇದ್ಯ ರೂಪವಾಗಿ ನಿವಾಳಿಸುವ ಎದೆಯ ಭಾಗವನ್ನು ಯಾಜಕನಿಗೋಸ್ಕರ ಪ್ರತ್ಯೇಕಿಸುವ ತೊಡೆಯನ್ನು ನಾನು ತೆಗೆದುಕೊಂಡು ಮಹಾಯಾಜಕನಾದ ಆರೋನನಿಗೂ ಅವನ ವಂಶದವರಿಗೂ ಕೊಟ್ಟು, ಇವು ಇಸ್ರಾಯೇಲರಿಂದ ಯಾಜಕರಿಗೆ ಯಾವಾಗಲೂ ಸಲ್ಲಬೇಕೆಂದು ಶಾಶ್ವತ ನಿಯಮ ಮಾಡಿದ್ದೇನೆ. ಇಲ್ಲೇನಂತ ನೋಡ್ತೀವಿ ಅಂದ್ರೆ ಸರ್ವಾಂಗ ಹೋಮ ಯಜ್ಞ, ತದನಂತರದಲ್ಲಿ ಸಮಾಧಾನ ಯಜ್ಞ. ಈ ಸಮಾಧಾನ ಯಜ್ಞದ ಸಮಯದಲ್ಲಿ ಸಮರ್ಪಿಸುವಂತ ಬಲಿ ಏನಿದೆ ಅದರ ಎದೆ ಭಾಗವನ್ನ ದೇವರ ಮುಂದೆ ನಿವಾಳಿಸಿ ಅದನ್ನ ಆರೋನ್ ಮತ್ತು ಆತನ ವಂಶದವರು ತಗೊಳ್ತಾರೆ. ಅದರ ಬಲ ತೊಡೆಯನ್ನ ಯಾರು ಆ ಒಂದು ಸಮರ್ಪಣೆಯನ್ನ ಸಂಪೂರ್ಣ ಮಾಡ್ತಾ ಇರ್ತಾನೋ ಯಾಜಕ, ಆ ಯಾಜಕನಿಗೆ ಅದು ಸಲ್ಲಿಕೆ ಆಗುತ್ತೆ. ಅದನ್ನ ಎತ್ತಿ ಸಮರ್ಪಣೆ ಮಾಡುವಂಥದ್ದು ಅಂತ ಇಲ್ಲಿ ನಾವು ನೋಡ್ತೀವಿ. ಪಾನದ್ರವ್ಯ ಯಜ್ಞ, ಪಾನದ್ರವ್ಯ ನೈವೇದ್ಯ ಯಜ್ಞ ಅಂತಂದ್ರೆ ಅದು ಏನ್ ನೋಡ್ತೀವಿ ಅಂತಂದ್ರೆ ಇದು ಒಂದು ಹೆಚ್ಚುವರಿ ಬಲಿ, ಪೂರಕ ಬಲಿ, ಆಡ್ ಇನ್ ಸ್ಯಾಕ್ರಿಫೈಸ್ ಅಂತ ಹೇಳ್ತಾರೆ. ಅದು ಮೇಜರ್ ಆದಂತ ಸ್ಯಾಕ್ರಿಫೈಸ್ ಅಲ್ಲ, ಇಟ್ ಇಸ್ ಎ ಆಡ್ ಇನ್ ಸ್ಯಾಕ್ರಿಫೈಸ್ ಅಂತ, ಹೆಚ್ಚುವರಿಯಾದಂತ ಅಥವಾ ಪೂರಕವಾದಂತ ಬಲಿ ಎಂಬುದಾಗಿ ನಾವು ನೋಡ್ತೀವಿ. ಸೊ ಹಾಗಾದ್ರೆ ನಾವು ಇವತ್ತು ಧ್ಯಾನ ಮಾಡುತ್ತಿರುವಂತ ಆ 5 ಮಹಾಯಜ್ಞಗಳು ಯಾವುದು ಅಂತಂದ್ರೆ, ಮೊದಲನೇದಾಗಿ ನಾವು ನೋಡುವಂಥದ್ದು ಸರ್ವಾಂಗ ಹೋಮ ಯಜ್ಞ. ಎರಡನೇದಾಗಿ ನಾವು ನೋಡುವಂಥದ್ದು ಧಾನ್ಯ ಸಮರ್ಪಣಾ ಕ್ರಮ. ಮೂರನೇದಾಗಿ ನಾವು ನೋಡುವಂಥದ್ದು ಸಮಾಧಾನ ಯಜ್ಞ. ನಾಲ್ಕನೇದು ದೋಷ ಪರಿಹಾರಕ ಯಜ್ಞ. ಐದನೇದು ಬಂದು ಪ್ರಾಯಶ್ಚಿತ್ತ ಯಜ್ಞ ಕ್ರಮ. ಇಷ್ಟು ಯಜ್ಞಗಳ ವಿಷಯದಲ್ಲಿ ಒಟ್ಟಾಗಿ ಯಾಜಕ ಕಾಂಡ 7:37 ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಒಂದೇ ಒಂದು ಯಜ್ಞನ ಮಾತ್ರ ನಾವು ಕನ್ಸಿಡರ್ ಮಾಡ್ತಾ ಇಲ್ಲ. ಯಾವುದು ಅಂತಂದ್ರೆ ಯಾಜಕರ ನೇಮಕಾತಿ ವಿಷಯದಲ್ಲಿ ಒಂದು ಯಜ್ಞವನ್ನ ಹೇಳ್ತಾರೆ, ಅದನ್ನ ನಾವು ಇವಾಗ ಕನ್ಸಿಡರ್ ಮಾಡ್ತಾ ಇಲ್ಲ. ಯಾಜಕ ಕಾಂಡ 7:37. ಸರ್ವಾಂಗ ಹೋಮ, ಧಾನ್ಯ ನೈವೇದ್ಯ, ದೋಷ ಪರಿಹಾರಕ ಯಜ್ಞ, ಪ್ರಾಯಶ್ಚಿತ್ತ ಯಜ್ಞ, ಯಾಜಕ ಪ್ರತಿಷ್ಠೆ, ಸಮಾಧಾನ ಯಜ್ಞ ಎಂಬವುಗಳ ವಿಷಯದಲ್ಲಿ ಮೇಲೆ ಕಂಡದ್ದೇ. ಯಾಜಕ ಪ್ರತಿಷ್ಠೆ ಒಂದು ಬಿಟ್ಟು ಉಳಿದ 5 ಮಹಾಯಜ್ಞಗಳನ್ನ ನೋಡೋಣ. ಇದನ್ನೆಲ್ಲ ದಯವಿಟ್ಟು ಎಲ್ಲರೂ ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು. ಏನು ಅಂತಂದ್ರೆ ಮೊದಲನೇದು ಏನು? ಸರ್ವಾಂಗ ಹೋಮ ಯಜ್ಞ. ಎರಡನೇದೇನು? ಧಾನ್ಯ ಸಮರ್ಪಣಾ ಕ್ರಮ. ಮೂರನೇದು ಸಮಾಧಾನದ ಯಜ್ಞ. ನಾಲ್ಕನೇದು ದೋಷ ಪರಿಹಾರಕ ಯಜ್ಞ. ಐದನೇದು ಪ್ರಾಯಶ್ಚಿತ್ತ ಯಜ್ಞ. ಸೊ ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಧರ್ಮಶಾಸ್ತ್ರದಲ್ಲಿ ಉಲ್ಲೇಖವಾಗಿರುವಂತ ಈ ಬಲಿಗಳು ಏನಿದೆ, ಈ 5 ಬಲಿಗಳು, ಇದನ್ನ ನಾವು 3 ಮುಖದ ದೃಷ್ಟಿಕೋನದಿಂದ ನೋಡಬೇಕಾಗಿರುವಂಥದ್ದು ಬಹಳ ಅತ್ಯಗತ್ಯ. ಅಂದ್ರೆ ಈ ಯಜ್ಞಗಳನ್ನ ನಾವು ಒಂದು ಮುಖದಿಂದ ನೋಡಿದ್ರೆ ಅದು ಸಂಪೂರ್ಣವಾಗಿ ಅರ್ಥ ಆಗಲ್ಲ. ಅದನ್ನ ನಾವು 3 ದೃಷ್ಟಿಕೋನದಿಂದ ನಾವು ನೋಡ್ಬೇಕಾಗತ್ತೆ. ಹಾಗಾದ್ರೆ ಮೊದಲನೇ ಒಂದು ದೃಷ್ಟಿಕೋನ ಯಾವುದು ಅಂತಂದ್ರೆ, ಇಸ್ರಾಯೇಲ್ಯರಿಗೆ ಸಂಬಂಧಪಟ್ಟಂತೆ ಈ ಯಜ್ಞಗಳು ಯಾವ ರೀತಿಯಾದಂತ ಕಾರ್ಯಗಳನ್ನ ಮಾಡುತ್ತೆ ಎಂಬುದನ್ನ ಫಸ್ಟ್ ನಮ್ಮ ಒಂದು ಆಲೋಚನೆ ಹೋಗ್ಬೇಕು. ಫಸ್ಟ್ ಮುಖ ಯಾವ ಮುಖ? ಇಸ್ರಾಯೇಲ್ಯರ ಪರವಾಗಿ ಏನನ್ನ ಈ ಯಜ್ಞಗಳು ಹೇಳುತ್ತೆ. ಸೊ ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಸ್ರಾಯೇಲ್ಯರ ವಿಷಯದಲ್ಲಿ ಇದು ಪ್ರಾಯೋಗಿಕ ಮತ್ತು ಇತಿಹಾಸದ ಅರ್ಥವನ್ನ ಇದು ಸೂಚಿಸುತ್ತದೆ. ಅಂದ್ರೆ ಇಸ್ರಾಯೇಲ್ಯರು ದೇವರೊಂದಿಗೆ ಸರಿಯಾದ ಸಂಬಂಧವನ್ನ ಹೊಂದಲು ಮತ್ತು ಅದನ್ನ ಉಳಿಸಿಕೊಳ್ಳಲು ಈ ಯಜ್ಞಗಳು ಅವರಿಗೆ ಮಾರ್ಗವನ್ನ ತಿಳಿಸುತ್ತದೆ. ಸೊ ಈ ಯಜ್ಞಗಳ ಉದ್ದೇಶ ಏನು? ಇಸ್ರಾಯೇಲ್ಯರ ಒಂದು ದೃಷ್ಟಿಕೋನದಿಂದ ಇಸ್ರಾಯೇಲ್ಯರು ಯಾವ ರೀತಿಯಾಗಿ ದೇವರೊಂದಿಗೆ ಒಂದು ಉತ್ತಮ ಸಂಬಂಧವನ್ನ ಸ್ಥಾಪನೆ ಮಾಡಿ ಅದನ್ನ ಕಾಪಾಡಿಕೊಂಡು ಹೋಗಬಹುದು ಎಂಬುದಕ್ಕೆ ಈ ಯಜ್ಞಗಳು ಅವರಿಗೆ ಮಾರ್ಗದರ್ಶನವಾಗಿದೆ. ಎರಡನೇದು, ಕ್ರಿಸ್ತನ ಕುರಿತು ನೋಡುವುದಾದರೆ ಇದು ಒಂದು ಪ್ರವಾದಾತ್ಮಕ ಅರ್ಥವನ್ನ ಸೂಚಿಸುತ್ತದೆ. ಅಂದ್ರೆ ಇವಾಗ ಕ್ರಿಸ್ತನ ದೃಷ್ಟಿಯಿಂದ ಈ ಯಜ್ಞಗಳನ್ನ ನೋಡುವುದಾದರೆ ಇದೇನಾಗಿದೆ ಅಂತಂದ್ರೆ, ಈ ಯಜ್ಞಗಳು ಕ್ರಿಸ್ತನ ಮಾದರಿಯಾಗಿವೆ. ಆತನ ಬಲಿಯ ವಿವರಣೆಗಳು ಇದಾಗಿದೆ. ಅಂದ್ರೆ ಯೇಸು ಕ್ರಿಸ್ತನ ಪಾಯಿಂಟ್ ಆಫ್ ವ್ಯೂ ನೋಡೋದಾಯ್ತು ಅಂದ್ರೆ ಎಲ್ಲಾ ಬಲಿಗಳು, ಧರ್ಮಶಾಸ್ತ್ರದ ಒಡಂಬಡಿಕೆಯಲ್ಲಿ ಕೊಟ್ಟಿರುವಂತ ಪ್ರತಿಯೊಂದು ಬಲಿಗಳು ಯಾರಿಗೆ ಮಾದರಿಯಾಗಿದೆ ಅಂತ ನಾವು ನೋಡ್ತೀವಿ? ಕ್ರಿಸ್ತನಿಗೆ ಮಾದರಿಯಾಗಿದೆ. ಮತ್ತು ಅದು ಆತನ ಬಲಿಗಳ
ವಿವರಣೆಯಾಗಿದೆ. ಅಂದರೆ ಯೇಸು ಕ್ರಿಸ್ತನ ಬಲಿಯ ವಿವರಣೆ ಇದಾಗಿದೆ ಎಂಬುದಾಗಿ ನಾವು ನೋಡ್ತೀವಿ. ಇದು ಎರಡನೇ ದೃಷ್ಟಿಕೋನ. ಮೂರನೇ ದೃಷ್ಟಿಕೋನ ಏನು ಅಂತಂದ್ರೆ, ಅಲ್ಲೂ ಇದೆ ಫಿಗರಲ್ಲಿ. ಸೊ ಮೂರನೇ ದೃಷ್ಟಿಕೋನ ಏನು ಅಂತಂದ್ರೆ, ಮೂರನೇ ದೃಷ್ಟಿಕೋನ ಸುವಾರ್ಥ ಯುಗದಲ್ಲಿ ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿ ಸತ್ಯದಲ್ಲಿ ಬಂದಿರುವಂತ ಮಕ್ಕಳಿಗೆ ಈ ಯಜ್ಞಗಳು ಏನನ್ನ ಒದಗಿಸಿಕೊಡುತ್ತವೆ ಅಂತಂದ್ರೆ, ನಾವುಗಳು ದೇವರ ಬಳಿಗೆ ಯಾವ ರೀತಿಯಾಗಿ ಬರಬಹುದು ಎಂಬುದಕ್ಕೆ ಈ ಯಜ್ಞಗಳು ಏನಾಗಿದೆ ಅಂದ್ರೆ ನಮಗೆ ಮಾದರಿಯಾಗಿ ಇವುಗಳು ಇಡಲ್ಪಟ್ಟಿದೆ. ಅಂದ್ರೆ ನಾವು ದೇವರ ಸಮೀಪಕ್ಕೆ ಬರಬೇಕು ಅಂತಂದ್ರೆ ಯಾವ ಒಂದು ಮಾರ್ಗವನ್ನ ನಾವು ಅನುಸರಿಸಬೇಕು ಎಂಬುದನ್ನ ದೇವರು ಈ ಯಜ್ಞಾಚಾರಗಳ ಮುಖಾಂತರ ನಮ್ಗೆ ತಿಳಿಯಪಡಿಸಿದ್ದಾರೆ. ಸೊ ಹಾಗಾಗಿ ಈ 5 ಮಹಾ ಯಜ್ಞಗಳೇನಿದೆ, ಈ 5 ಮಹಾ ಯಜ್ಞಗಳಿಗೆ 3 ದೃಷ್ಟಿಕೋನ ಇಸ್ರಾಯೇಲ್ಯರಿಗಾಗಿ ಪ್ರಾಯೋಗಿಕ ಮತ್ತು ಇತಿಹಾಸದ ಅರ್ಥವನ್ನ ಕೊಡುತ್ತೆ, ಕ್ರಿಸ್ತನ ವಿಷಯದಲ್ಲಿ ಪ್ರವಾದಾತ್ಮಕ ಅರ್ಥವನ್ನ ಕೊಡುತ್ತೆ, ನಮ್ಮ ಜೀವನಕ್ಕೆ ಆಧ್ಯಾತ್ಮಿಕ ಮತ್ತು ವೈಯಕ್ತಿಕವಾದಂಥ ಅರ್ಥವನ್ನ ಕೊಡುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡ್ತೀವಿ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಮತ್ತು ಸೋದರಿಯರೇ, ಇಲ್ಲಿ ಏನು ವ್ಯತ್ಯಾಸ? ಇಸ್ರಾಯೇಲ್ಯರಿಗೂ, ದೈಹಿಕವಾದಂಥ ಇಸ್ರಾಯೇಲ್ಯರಿಗೂ, ಆತ್ಮಿಕವಾದಂಥ ಇಸ್ರಾಯೇಲ್ಯರಿಗೂ ಈ ಯಜ್ಞಗಳಲ್ಲಿ ಇರತಕ್ಕಂಥ ವ್ಯತ್ಯಾಸವೇನು ಅಂತಂದ್ರೆ, ಏನು ವ್ಯತ್ಯಾಸ ಇರ್ಬೋದು? ಸೊ ಹಳೆ ಒಡಂಬಡಿಕೆಯಲ್ಲಿ ಬರತಕ್ಕಂಥ ಇಸ್ರಾಯೇಲ್ಯರು ವಾಸ್ತವವಾದಂಥ ವಸ್ತುಗಳನ್ನ ತೆಗೆದುಕೊಂಡು ಬಂದು ದೇವರ ಸನ್ನಿಧಿಯಲ್ಲಿ ಅವರು ಸಮರ್ಪಣೆ ಮಾಡ್ತಾರೆ. ಆತ್ಮಿಕವಾದಂಥ ಇಸ್ರಾಯೇಲ್ಯರು ತಾವೇ ಬಲಿಗಳಾಗಿ ದೇವರ ಸನ್ನಿಧಿಗೆ ಬರುವಂತವರಾಗಿದ್ದಾರೆ. ಅಷ್ಟೇ ವ್ಯತ್ಯಾಸ. ಅದು ಏನು? ಮೆಟೀರಿಯಲ್ ಥಿಂಗ್ ತಂದ್ರು, ಕುರಿಮರಿ ತಂದೆ, ಓರಿನ ತಂದೆ, ಓತನ ತಂದೆ, ಧಾನ್ಯ ನೈವೇದ್ಯನ ತಂದೆ, ಪಾನದ್ರವ್ಯನ ತಂದೆ, ಸಿವುಡನ್ನ ತಂದೆ, ಎಲ್ಲ ತರುವಂಥದ್ದು ವಸ್ತು. ಆದರೆ ಸುವಾರ್ಥ ಯುಗದಲ್ಲಿ ಬಂದಿರುವಂಥ ಕ್ರೈಸ್ತರಿಗೆ ಇದು ಯಾವ ರೀತಿಯಾಗಿ ಪರಿಣಮಿಸುತ್ತೆ ಅಂದ್ರೆ, ಸ್ವತಃ ನಮ್ಮನ್ನು ನಾವೇ ಆ ಯಜ್ಞದೋಪಾದಿಯಲ್ಲಿ ದೇವರಿಗೆ ಸಮರ್ಪಣೆ ಮಾಡಿಕೊಳ್ಳಬೇಕು. ಸೊ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈಗ ಸಂಕ್ಷಿಪ್ತವಾಗಿ ಈ 5 ಮಹಾಯಜ್ಞಗಳು ಏನಿದೆ ಇದರ ಒಂದು ಕ್ಯಾರೆಕ್ಟರಿಸ್ಟಿಕ್, ಇದರ ಗುಣಲಕ್ಷಣಗಳನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡೋಣ. ಫಸ್ಟ್ ನಾವು ನೋಡೋದಾಯ್ತು ಅಂತಂದ್ರೆ ಸರ್ವಾಂಗ ಹೋಮ ಯಜ್ಞ. ಸೊ ಸರ್ವಾಂಗ ಹೋಮ ಯಜ್ಞ ಏನು? ಸರ್ವಾಂಗ ಹೋಮ ಯಜ್ಞ ಅಂತಂದ್ರೆ ಅದರ ಹೆಸರೇ ಉಲ್ಲೇಖ ಮಾಡುತ್ತಿರುವಂತೆ ಸರ್ವಾಂಗ ಹೋಮ ಯಜ್ಞದಲ್ಲಿ ಬಲಿಯಾಗಿ ಅರ್ಪಿಸಲ್ಪಡುವಂತ ಪ್ರಾಣಿಯ ಪ್ರತಿಯೊಂದು ದೇಹದ ಭಾಗಗಳು, ಪ್ರತಿಯೊಂದು ಅಂದ್ರೆ ಜೀರ್ಣಾಂಗಗಳಿಗೆ ಸಂಬಂಧಪಟ್ಟಂತ ಭಾಗ ಆಗ್ಬೋದು, ಶ್ವಾಸಕ್ಕೆ ಸಂಬಂಧಪಟ್ಟಂತ ಭಾಗ ಆಗ್ಬೋದು, ತಲೆ, ಕಣ್ಣು, ಕೈ, ಕಾಲು, ಪ್ರತಿಯೊಂದು ಸಹ ಏನಾಗುತ್ತೆ ಅಂತಂದ್ರೆ ಪ್ರತಿಯೊಂದು ಯಜ್ಞವೇದಿಯ ಮೇಲೆ ಸಮರ್ಪಿಸಲ್ಪಡುತ್ತೆ. ಇದರಲ್ಲಿ ಯಾವುದೇ ಭಾಗವು ಯಾರಿಗೂ ಸಲ್ಲಿಕೆಯಾಗುವುದಿಲ್ಲ. ತದನಂತರದಲ್ಲಿ ಒಂದು ಸ್ಮಾಲ್ ಚೇಂಜಸ್ ಆಯಿತು, ಹೇಳ್ತೀನಿ. ಆದರೆ ಮೂಲಭೂತವಾಗಿ ಪೂರ್ವ ಕಾಲದಲ್ಲಿ ಈ ಸರ್ವಾಂಗ ಹೋಮದ ಬಲಿನ ಅರ್ಪಿಸ್ಬೇಕಾದ್ರೆ ಆ ಪ್ರಾಣಿಯ ಪ್ರತಿಯೊಂದು ಭಾಗವನ್ನು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಯಜ್ಞವೇದಿಯ ಮೇಲೆ ಅದನ್ನ ಸಮರ್ಪಣೆ ಮಾಡ್ತಾ ಇದ್ರು. ಮನುಷ್ಯನಿಗೆ ತಿನ್ನುವುದಕ್ಕೆ ಯಾವ ಭಾಗವೂ ಅದರಲ್ಲಿ ಸಿಗ್ತಾ ಇರಲಿಲ್ಲ. ಇದು ಸರ್ವಾಂಗ ಹೋಮದ ಮೊದಲನೇ ಫೀಚರ್. ಎರಡನೇದೇನು ನೋಡ್ತೀವಿ ಅಂತಂದ್ರೆ, ಇಡೀ ಸತ್ಯವೇದದಲ್ಲಿ ಸ್ವತಃ ತನ್ನದೇ ಆದಂಥ ಹೆಸರಿನಿಂದ ಉಲ್ಲೇಖವಾಗಿರುವಂಥ ಪ್ರಪ್ರಥಮವಾದಂಥ ಯಜ್ಞ ಯಾವುದು ಅಂತಂತಂದ್ರೆ ಸರ್ವಾಂಗ ಹೋಮ ಯಜ್ಞ. ಯಾಕಂದ್ರೆ ನೀವು ಹಿಂದೆ ಸತ್ಯವೇದದಲ್ಲಿ ಆದಿಕಾಂಡದಿಂದ ಓದ್ಕೊಂಡು ಬಂತು ಅಂತಂದ್ರೆ ಎಲ್ಲ ಹೋಮ ಮಾಡಿದ್ರು, ಯಜ್ಞ ಮಾಡಿದ್ರು ಅಂತ ಹೇಳ್ತಾರೆ ಹೊರತು ಯಾವ ಹೋಮ ಯಾವ ಯಜ್ಞ ಅಂತ ಎಲ್ಲೂ ಇಲ್ಲ. ಆದ್ರೆ ಪ್ರಪ್ರಥಮ ಬಾರಿಗೆ ನೋಹನು, ಅಂದ್ರೆ ನೋಹ ಎಷ್ಟನೇ ತಲೆಮಾರಿನವನು? 10ನೇ ತಲೆಮಾರಿನವನು. ಸೊ 10ನೇ ತಲೆಮಾರಿನವನು ಅವನು ಆ ಜಲಪ್ರಳಯದಿಂದ ರಕ್ಷಣೆ ಹೊಂದಿದ ಮೇಲೆ ಏನ್ ಮಾಡ್ತಾನಂತೆ? ಶುದ್ಧವಾದಂಥ ಪ್ರಾಣಿಯನ್ನ
ಸರ್ವಾಂಗ ಹೋಮವಾಗಿ ಮಾಡ್ತಾನೆ. ಅದೇ ಫಸ್ಟ್ ಟೈಮು ಸತ್ಯವೇದದಲ್ಲಿ ಸರ್ವಾಂಗ ಹೋಮ ಎಂದು ಹೆಸರಿಟ್ಟು ಉಲ್ಲೇಖವಾಗಿರತಕ್ಕಂಥ ಯಜ್ಞ. ಏಬೆಲ್ ವಿಷಯದಲ್ಲಿ ಏನಂತ ಹೇಳ್ತಾರೆ? ಏಬೆಲ್ ನಮ್ಗೆ ಗೊತ್ತು, ಆದ್ರೆ ಏಬೆಲ್ ವಿಷಯದಲ್ಲಿ ನಾವು ನೋಡೋದಾಯ್ತು ಅಂತಂದ್ರೆ ಅಲ್ಲೇನಂತ ಈ ಆಫರ್ಡ್ ಅಂತ ಹೇಳ್ತಾರೆ, ಅಲ್ಲಿ ಬರ್ಂಟ್ ಆಫರಿಂಗ್ ಅಂತ ಹೇಳಲ್ಲ, ಈ ಆಫರ್ಡ್ ಅಂತ. ಆದ್ರೆ ಇಲ್ಲಿ ನೋಹನು ವಿಷಯದಲ್ಲಿ ಹೇಳ್ಬೇಕಾದ್ರೆ ಏನಂತ ಹೇಳ್ತಾರೆ ಅಂತಂದ್ರೆ ಅದನ್ನ ಆತ ಸರ್ವಾಂಗ ಹೋಮವಾಗಿ ಅರ್ಪಿಸ್ತಾನೆ ಅಂತ. ಆದಿಕಾಂಡ 8ನೇ ಅಧ್ಯಾಯ 20ನೇ ವಚನ. ಆಗ ನೋಹನು ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಮಾಡಿ ಅದರ ಮೇಲೆ ಶುದ್ಧವಾದ ಎಲ್ಲಾ ಪಶು ಪಕ್ಷಿ ಜಾತಿಗಳಲ್ಲಿ ಸರ್ವಾಂಗ ಹೋಮ ಮಾಡಿದನು. ಏನ್ ಮಾಡಿದಂತೆ? ಎಲ್ಲಾ ಪಶು ಪಕ್ಷಿ ಜಾತಿಗಳಲ್ಲಿ ಸರ್ವಾಂಗ ಹೋಮ ಮಾಡಿದನು. ಅದಕ್ಕೆ ಏನಂತ ಹೇಳಿದೆ ಅಂತಂದ್ರೆ ಸತ್ಯವೇದದಲ್ಲಿ ಅದೇ ಹೆಸರಿನ ಮೂಲಕ ಉಲ್ಲೇಖವಾಗಿರುವಂತ ಪ್ರಪ್ರಥಮವಾದಂತ ಯಜ್ಞ ಈ ಸರ್ವಾಂಗ ಹೋಮ ಯಜ್ಞ ಎಂಬುದಾಗಿ ನಾವು ನೋಡ್ತೀವಿ. ನೆಕ್ಸ್ಟ್ ಏನ್ ನೋಡ್ತೀವಿ ಅಂತಂದ್ರೆ ಬಹಳ ಸರ್ವೇ ಸಾಮಾನ್ಯವಾಗಿ ಹೆಚ್ಚು ಸಂದರ್ಭದಲ್ಲಿ ಸತ್ಯವೇದದಲ್ಲಿ ಉಲ್ಲೇಖವಾಗಿರುವಂತ ಯಜ್ಞ ಯಾವುದು ಅಂತಂದ್ರೆ ಇದೇ ಸರ್ವಾಂಗ ಹೋಮ ಯಜ್ಞ. ಇದು 197 ಸಾರಿ ಇದನ್ನ ಇಲ್ಲಿ ಉಲ್ಲೇಖ ಮಾಡಿರುವಂತದನ್ನ ನಾವು ನೋಡ್ತೀವಿ. ಅಂದ್ರೆ ಸತ್ಯವೇದದಲ್ಲಿ ಉಲ್ಲೇಖ ಮಾಡಿರುವಂತದನ್ನ ನಾವು ನೋಡ್ತೀವಿ. ಏನು ಚೇಂಜಸ್ಸು ಸರ್ವಾಂಗ ಹೋಮದಲ್ಲಿ ಏನ್ ಚೇಂಜಸ್ ಇತ್ತು ಅಂತಂದ್ರೆ ಧರ್ಮಶಾಸ್ತ್ರದ ಒಡಂಬಡಿಕೆ ಬಂದಾಗ ದೇವರು ಒಂದು ಸ್ಮಾಲ್ ಚೇಂಜ್ ಹೇಳಿದ್ರು. ಏನ್ ಸ್ಮಾಲ್ ಚೇಂಜ್ ಅಂತಂದ್ರೆ ಏನು ಬಲಿ ಅರ್ಪಿಸ್ತಾರೆ ಸರ್ವಾಂಗ ಹೋಮವಾಗಿ ಅದರ ಚರ್ಮನ ಯಾರು ಕೊಡ್ಬೇಕಂತೆ? ಯಾಜಕನಿಗೆ ಕೊಡ್ಬೇಕಂತೆ. ಅದು ಅವನಿಗೆ ಲೇಬರ್. ಯಾವುದು? ಅದರ ಚರ್ಮ ಅದನಿಗೆ ಲೇಬರು. ಅದನ್ನ ಹೊರತುಪಡಿಸಿ ಬೇರೆ ಎಲ್ಲವನ್ನ ಏನ್ ಮಾಡಬೇಕು? ಹೋಮ ಮಾಡಿಬಿಡ್ಬೇಕು ಅಂತ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರರೇ, ಪೂರ್ವ ಕಾಲದಲ್ಲಿ ಯಾಜಕರಿರ್ಲಿಲ್ಲ. ಏಬೆಲ್ ಸಮರ್ಪಣೆ ಮಾಡ್ಬೇಕಾದ್ರೆ ಯಾಜಕರಿರಲಿಲ್ಲ. ನೋಹ ಸಮರ್ಪಣೆ ಮಾಡ್ಬೇಕಾದ್ರೆ ಯಾಜಕರಿರಲಿಲ್ಲ. ನೆಕ್ಸ್ಟು ಯೋಬ ಸಮರ್ಪಣೆ ಮಾಡ್ಬೇಕಾದ್ರೆ ಯಾಜಕರಿರಲಿಲ್ಲ. ಅಬ್ರಾಮ ಸಮರ್ಪಣೆ ಮಾಡ್ಬೇಕಾದ್ರೆ ಯಾಜಕರಿರಲಿಲ್ಲ. ಸೊ ಹಾಗಾಗಿ ಏನಾಗಿತ್ತು? ಚರ್ಮನ ಏನು ಅವರು ಇಟ್ಕೊಳ್ತಾ ಇರಲಿಲ್ಲ ಅಂತ ಅದು ಗೊತ್ತಾಗುತ್ತೆ. ಸೊ ಅವರು ಸಂಪೂರ್ಣವಾಗಿ ಅದನ್ನ ಬಲಿಯಾಗಿ ಸಮರ್ಪಣೆ ಮಾಡ್ತಾ ಇದ್ರು. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ಇದನ್ನ ಕ್ರಮಬದ್ಧವಾಗಿ ನಾವು ಎಲ್ಲಿ ನೋಡ್ತೀವಿ ಅಂತಂದ್ರೆ ಮನೇಲಿ ಓದ್ಕೊಳ್ಳಿ, ಟೈಮ್ ತುಂಬಾ ಕಡಿಮೆ ಇರೋದ್ರಿಂದ ಅದರ ಒಂದು ರೆಫರೆನ್ಸ್ ಕೊಡ್ತೀನಿ. ಯಾಜಕ ಕಾಂಡ 1ನೇ ಅಧ್ಯಾಯದಲ್ಲಿ ಸರ್ವಾಂಗ ಹೋಮವನ್ನು ಕುರಿತು ನೀವು ಸ್ಪಷ್ಟವಾಗಿ ನೀವು ಅಲ್ಲಿ ನೋಡ್ಕೊಳ್ಬೋದು. ಈಗ ಸದ್ಯಕ್ಕೆ ಯಾಜಕ ಕಾಂಡ 1ನೇ ಅಧ್ಯಾಯ 3, 9 ಮತ್ತು 13ನೇ ವಚನವನ್ನು ಓದಬೇಕು ಅಂತ ಕೇಳ್ಕೊಳ್ತೀನಿ. ಯಾಜಕ ಕಾಂಡ 1ನೇ ಅಧ್ಯಾಯ 3, 9 ಹಾಗೂ 13ನೇ ವಚನ. ಅವನು ದನವನ್ನು ಸರ್ವಾಂಗ ಹೋಮವಾಗಿ ಸಮರ್ಪಿಸುವುದಾದರೆ ಪೂರ್ಣಾಂಗವಾದ ಗಂಡನ್ನು ತರಬೇಕು. ತನಗೆ ಯೆಹೋವನು ಒಲಿಯುವಂತೆ ದೇವದರ್ಶನದ ಗುಡಾರದ ಬಾಗಿಲಿಗೆ ಅದನ್ನು ತರಬೇಕು. 9ನೇ ವಚನ. ಅದರ ಕರುಳುಗಳನ್ನು ಕಾಲುಗಳನ್ನು ನೀರಿನಲ್ಲಿ ತೊಳೆದ ನಂತರ ಯಾಜಕನು ಅದನ್ನು ಪೂರ್ತಿಯಾಗಿ ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು. ಅದು ಅಗ್ನಿಯ ಮೂಲಕ ಯೆಹೋವನಿಗೆ ಸುವಾಸನೆಯನ್ನು ಉಂಟುಮಾಡುವ ಸರ್ವಾಂಗ ಹೋಮವಾಗಿದೆ. 13ನೇ ವಚನ. ಅದರ ಕರುಳುಗಳನ್ನು ಕಾಲುಗಳನ್ನು ನೀರಿನಲ್ಲಿ ತೊಳೆಸಿದ ನಂತರ ಯಾಜಕನು ಅದನ್ನು ಪೂರ್ತಿಯಾಗಿ ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು. ಅದು ಅಗ್ನಿಯ ಮೂಲಕ ಯೆಹೋವನಿಗೆ ಸುವಾಸನೆಯನ್ನು ಉಂಟು ಮಾಡುವ ಸರ್ವಾಂಗ ಹೋಮವಾಗಿದೆ. ಈ ಸರ್ವಾಂಗ ಹೋಮದ ವಿಷಯದಲ್ಲಿ ಮತ್ತೊಂದು ಹೇಳ್ತಾರೆ, ಕರಳುಗಳನ್ನ ಕಾಲುಗಳನ್ನ ತೊಳೆಯಬೇಕು. ಸೊ ಕರಳುಗಳು ಯಾಕೆ ತೊಳಿತಾ ಇದ್ರು ಅಂತಂದ್ರೆ ಕರುಳಿನಲ್ಲಿ ಅಶುದ್ಧವಾದಂಥದ್ದು ಇರ್ತಾ ಇತ್ತು. ಆಹಾರ ಪದಾರ್ಥ ಆಗ್ಬೋದು ಅಥವಾ ಮಲ ಆಗ್ಬೋದು. ಇದನ್ನ ಏನ್ ಮಾಡ್ಬೇಕಿತ್ತಂತೆ? ಇದನ್ನ ಸಂಪೂರ್ಣವಾಗಿ ತೆಗಿಬೇಕು. ಕಾಲುಗಳಲ್ಲಿ ಏನಾಗಿರುತ್ತೆ? ಗೊರಸಿನಲ್ಲೆಲ್ಲ ಗಲೀಜಿರುತ್ತೆ. ಸೊ ಇದನ್ನೆಲ್ಲ ನೀಟಾಗಿ ತೊಳಿಬೇಕು. ತೊಳೆದ್ಬಿಟ್ಟು ನೀವೇನ್ ಮಾಡ್ಬೇಕಂತೆ? ಸಂಪೂರ್ಣವಾಗಿ ಇದನ್ನ ಯಜ್ಞವೇದಿಯ ಮೇಲೆ ಸಮರ್ಪಣೆ ಮಾಡ್ಬೇಕು. ಇದು ದೇವ್ರಿಗೆ ಏನಂತೆ? ಸುವಾಸನೆಯನ್ನ ಉಂಟು ಮಾಡುತ್ತೆ. ಸೊ ಸುವಾಸನೆಯನ್ನ ಉಂಟು ಮಾಡುತ್ತೆ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಮತ್ತು ಸೋದರಿಯರೇ, ದೇವರಿಗೆ ಇದು ಅತ್ಯಂತ ಸಂತೋಷಕರವಾದಂಥ ಒಂದು ಯಜ್ಞ, ಖುಷಿ ಕೊಡತಕ್ಕಂಥ ಒಂದು ಯಜ್ಞ. ಇದನ್ನ ಏನ್ ಮಾಡಬೇಕು ಅಂತಂದ್ರೆ ಸ್ವಯಂ ಪ್ರೇರಿತವಾಗಿ ಮಾಡಬೇಕಾದಂಥ ಒಂದು ಯಜ್ಞ ಎಂಬುದಾಗಿ ನಾವು ನೋಡ್ತೀವಿ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ಈ ಯಜ್ಞದ ವಿಷಯದಲ್ಲಿ ಹಾಗಾದ್ರೆ ಈ ಯಜ್ಞ ಏನನ್ನ ಸೂಚಿಸುತ್ತೆ ಅಂತ ನಾವು ತಿಳ್ಕೊಳ್ಬೇಕು ಅಂತಂದ್ರೆ ಅಬ್ರಾಮನ ಒಂದು ಇನ್ಸಿಡೆಂಟ್ನ ನಾವು ನೋಡ್ಬೇಕಾಗತ್ತೆ.
ಅಬ್ರಾಮ ಮೋರಿಯ ದೇಶಕ್ಕೆ ದೇವ್ರು ಹೇಳ್ತಾರೆ 90ನೇ ವರ್ಷದಲ್ಲಿ ಆತನಿಗೆ ಒಂದು ಮಗುನ ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸಾರಂಗೆ 90, ಈತನಿಗೆ 100 ವರ್ಷ ಆಗಿರುತ್ತೆ. ಸೊ ಒಂದು ಮಗುನ ಕೊಡ್ತೀನಿ, ಗಂಡು ಮಗುನ ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಅವನಿಗೆ ಯಾವುದೂ ನಿರೀಕ್ಷೆನೇ ಇರಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲಿ ಆತನಿಗೆ ದೇವರು ಒಂದು ಮಗುನ ಕರುಣಿಸ್ತಾರೆ. ಆದರೆ ನೆಕ್ಸ್ಟ್ ಮಿನಿಟ್ ಏನಂತ ಹೇಳ್ತಾರೆ, ಸ್ವಲ್ಪ ದಿನಗಳಾದ ಮೇಲೆ, ಸ್ವಲ್ಪ ವರ್ಷಗಳಾದ ಮೇಲೆ, ನೀನು ನಿನ್ನ ಮಗನನ್ನ ನನಗೆ ಬಲಿಯಾಗಿ ಅರ್ಪಿಸು. ಅದೇನೋ ಸರ್ವಾಂಗ ಹೋಮವಾಗಿ. ಬಲಿ ಅಂತಂದ್ರೆ ಆರ್ಡಿನರಿ ಬಲಿ ಅಲ್ಲ, ಸರ್ವಾಂಗ ಹೋಮವಾಗಿ ನೀನು ಆತನನ್ನ ಅರ್ಪಿಸು. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರರೇ, ಅಬ್ರಾಮ ಏನಾರ ಯೋಚನೆ ಮಾಡಿದ್ನ? ಏನು ಯೋಚನೆ ಮಾಡಲಿಲ್ಲ. ಒಂದು ಸ್ವಲ್ಪನೂ ಅವನು ಯೋಚನೆ ಮಾಡಲಿಲ್ಲ. ಏನ್ ಮಾಡಿದ್ನಂತೆ? ತನ್ನ ಮಗನನ್ನ ಕರ್ಕೊಂಡು ಹೋಗಿ ಆತನನ್ನ ಬಲಿ ಕೊಡುವುದಕ್ಕೆ ಮುಂದಾಗ್ತಾನೆ. ಇದು ಏನನ್ನ ಸೂಚಿಸುತ್ತೆ ಅಂತಂದ್ರೆ, ಈ ಡಿಡ್ಂಟ್ ಹೋಲ್ಡ್ ಎನಿಥಿಂಗ್ ಬ್ಯಾಕ್ ಫಾರ್ ಹಿಮ್ಸೆಲ್ಫ್. ತನಗೋಸ್ಕರ ತಾನು ಏನನ್ನೂ ಸಹ ಇಟ್ಟುಕೊಳ್ಳಲಿಲ್ಲ. ಸಂಪೂರ್ಣವಾಗಿ ದೇವರಿಗೆ ವಿಧೇಯನಾದ, ಸಂಪೂರ್ಣವಾಗಿ ದೇವರಿಗೆ ಶರಣಾಗತನಾದಂಥ ಒಂದು ಪರಿಸ್ಥಿತಿಯನ್ನ ಇದು ಸೂಚಿಸುವಂಥದ್ದಾಗಿದೆ. ಅವನು ಏನು ಹೋಲ್ಡ್ ಮಾಡಲಿಲ್ಲ. ಅಯ್ಯೋ, ನನಗೆ ಒಬ್ಬನೇ ಮಗನ ಕೊಟ್ಟಿದ್ಯಲ್ಲಪ್ಪ, ನೀನು ವಾಪಸ್ ಇವಾಗ ತಿರ್ಗಾ ಕೇಳ್ತಾ ಇದೆಯಲ್ಲ ಹೆಂಗೆ ಅಂತ ಅವನು ಯೋಚನೆ ಮಾಡಲಿಲ್ಲ. ದೇವ್ರು ಕೊಡ್ತಾರೆ ಮತ್ತೊಮ್ಮೆ ಎಂಬ ನಂಬಿಕೆ ಆತನಲ್ಲಿ ಇತ್ತು. ಸೊ ಹಾಗಾಗಿ ಆತ ಯಾವುದೂ ಅಳುಕು ಇಲ್ಲದೆ ಏನ್ ಮಾಡ್ತಾನೆ ಅಂತಂದ್ರೆ, ತನ್ನ ಮಗನನ್ನ ಬಲಿ ಕೊಡೋದಕ್ಕೆ ಹೋಗ್ತಾನೆ. ಆ ಸಮಯದಲ್ಲಿ ಆದಂಥ ಘಟನೆಗಳು ಗೊತ್ತು ನಿಮಗೆ. ದೇವರು ಇನ್ನೇನು ಬಲಿ ಕೊಡಬೇಕು ಅಂದಾಗ ನಿಲ್ಲಿಸಿ, ಅಲ್ಲಿ ಪೊದೆಯಲ್ಲಿ ಅಡಗಿಕೊಂಡಿರುವಂಥ ಒಂದು ಏನಂತೆ ಟಗರನ್ನ ಅಲ್ಲಿ ಸರ್ವಾಂಗ ಹೋಮವಾಗಿ ಸಮರ್ಪಿಸುವುದಕ್ಕೆ ದೇವರು ಕಾರ್ಯ ಮಾಡ್ತಾರೆ. ಯಾಜಕ ಕಾಂಡ 7:8. ಯಾರಾದರೂ ಸರ್ವಾಂಗ ಹೋಮಕ್ಕಾಗಿ ಪಶುವನ್ನು ತಂದಾಗ ಅದರ ಚರ್ಮವು ಆ ಪಶುವನ್ನು ಅರ್ಪಿಸುವ ಯಾಜಕನಾಗಿಯೇ ಇರಬೇಕು. ಇದು ನಾನು ಅದನ್ನ ಒಂದು ರೆಫರೆನ್ಸ್ ಕೊಟ್ಬಿಟ್ಟೆ ಅನ್ಸುತ್ತೆ. ಓಕೆ, ಅದೊಂದು ಪೆಂಡಿಂಗ್ ಇತ್ತು ಅನ್ಸುತ್ತೆ, ಇದನ್ನ ಬೇರೆ ಹೇಳಕ್ಕೆ. ಓಕೆ, ಇದ್ರಲ್ಲಿ ಏನ್ ನೋಡ್ತೀವಿ ಅಂತಂದ್ರೆ, ಯಾಜಕರಿಗೆ ಅದರ ಚರ್ಮ ಕೊಡಬೇಕು ಅಂತ ಆಯ್ತು. ಇವಾಗ ಆದಿಕಾಂಡ 22 2ನೇ ವಚನ ಮತ್ತು 13ನೇ ವಚನ. ಆಗಲಾತನು ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಹಾ. ಈಸಾಕನನ್ನು ತೆಗೆದುಕೊಂಡು ಮೋರಿಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು. ಏನೋ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು. 13ನೇ ವಚನ ಸಿಸ್ಟರ್. ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ತನ್ನ ಹಿಂದುಗಡೆ ಒಂದು ಟಗರು ಪೊದೆಯಲ್ಲಿ ಕೊಂಬುಗಳಿಂದ ಸಿಕ್ಕಿಕೊಂಡಿತ್ತು. ಅವನು ಹೋಗಿ ಅದನ್ನು ಹಿಡಿದು ತಂದು ತನ್ನ ಮಗನಿಗೆ ಬದಲಾಗಿ ಹೋಮ ಮಾಡಿದನು. ಸಾಕು ಸಿಸ್ಟರ್. ಸೊ ಈ ಒಂದು ಘಟನೆಯ ಮುಖಾಂತರ ಸರ್ವಾಂಗ ಹೋಮದ ಅರ್ಥ ಏನು ಅಂತಂದ್ರೆ, ಸಂಪೂರ್ಣವಾದಂತ ಶರಣಾಗತಿ, ತನಗೋಸ್ಕರ ಏನನ್ನೂ ಸಹ ಹಿಡಿದುಕೊಳ್ಳದೆ ಎಲ್ಲವನ್ನ ದೇವರಿಗೆ ಸಮರ್ಪಣೆ ಮಾಡುವಂತ ಒಂದು ಮನಸ್ಥಿತಿಯನ್ನ ಇದು ಸೂಚಿಸುವಂಥದ್ದಾಗಿದೆ. ಎರಡನೇದು ನಾವು ನೋಡುವಂಥದ್ದು ಯಾವುದು ಅಂತಂದ್ರೆ, ಧಾನ್ಯ ನೈವೇದ್ಯ. ಓಕೆ, ಎರಡನೇದು ನಾವು ನೋಡುವಂಥದ್ದು ಯಾವುದು ಅಂತಂದ್ರೆ ಧಾನ್ಯ ನೈವೇದ್ಯ. ಇದರ ಒಂದು ವಿಚಾರವನ್ನ ಯಾಜಕ ಕಾಂಡ 2ನೇ ಅಧ್ಯಾಯದಲ್ಲಿ ನೀವು ಮನೇಲಿ ಓದ್ಕೊಳ್ಬೋದು. 1ರಿಂದ ಪೂರ್ತಿಯಾಗಿ ನೀವು ನೋಡಿದ್ರೆ ಅಲ್ಲಿ ಧಾನ್ಯ ನೈವೇದ್ಯದ ವಿಷಯದಲ್ಲಿ ಕುಲಂಕುಷವಾಗಿ ಅಲ್ಲಿ ತಿಳಿಸಿರುವಂಥದ್ದನ್ನ ನಾವು ನೋಡ್ತೀವಿ. ಹಾಗಾದ್ರೆ ಈ ಧಾನ್ಯ ನೈವೇದ್ಯದ ಒಂದು ಕ್ಯಾರೆಕ್ಟರ್ ಏನು, ಶ್ರೇಷ್ಠತೆ ಏನು ಅಂತಂದ್ರೆ, ನಾವು ಧ್ಯಾನ ಮಾಡುತ್ತಿರುವಂಥ 5 ಯಜ್ಞಗಳ ಪೈಕಿ ಈ ಯಜ್ಞದಲ್ಲಿ ಯಾವುದೇ ಪ್ರಾಣಿಯ ಬಲಿ ಕೊಡುವುದಿಲ್ಲ, ಯಾವುದೇ ರೀತಿಯಾದಂಥ ರಕ್ತ ಚೆಲ್ಲುವುದಿಲ್ಲ. ಹಾಗಾದ್ರೆ ಈ ಒಂದು ಸಮರ್ಪಣೆಯಲ್ಲಿ ಏನನ್ನ ಕೊಡ್ತಾರೆ ಅಂತಂದ್ರೆ, ಅದರ ಹೆಸರೇ ಹೇಳ್ದಂಗೆ ಧಾನ್ಯ ಸಮರ್ಪಣೆಯ ಕ್ರಮ. ಸೊ ಧಾನ್ಯ ಅಂತಂದ್ರೆ ಏನು? ಗ್ರೇನ್ ಆಫರಿಂಗ್ ಅಂತ ಹೇಳ್ತಾರೆ. ಸೊ ಗ್ರೇನ್ ಆಫರಿಂಗ್ ಅಂದ್ರೆ ಗ್ರೇನ್ ಅಲ್ಲಿ ಏನ್ ಮಾಡ್ತೀವಿ, ಹಿಟ್ಟನ್ನ ಮಾಡ್ತೀವಿ, ಫೈನ್ ಫ್ಲೋರ್. ಅದಕ್ಕೆ ಏನ್ ಮಾಡ್ತೀವಿ, ಎಣ್ಣೆನ ಮಿಶ್ರಣ ಮಾಡ್ತೀವಿ. ಅಂದ್ರೆ ಎಣ್ಣೆನ ಅಂದ್ರೆ ಇಲ್ಲಿ ಇರೋಂಥದ್ದು ಹೇಳ್ತಾ ಇದೀನಿ, ನಾವು ಮಿಶ್ರಣ ಮಾಡ್ತೀವಿ ಅಂತಲ್ಲ. ಸೊ ಅರ್ಥ ಆಗ್ಲಿ ಅಂತ ಈಸಿಯಾಗಿ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಎಣ್ಣೆನ ಮಿಶ್ರಣ ಮಾಡ್ತಾರೆ. ತದನಂತರದಲ್ಲಿ ಅದರ ಮೇಲೆ ಸುಗಂಧವಾದಂಥ ದ್ರವ್ಯವನ್ನ ಹಾಕ್ತಾರೆ. ತದನಂತರದಲ್ಲಿ ಅದಕ್ಕೆ ಉಪ್ಪನ್ನ ಕಲಿಸ್ಬಿಟ್ಟು ಏನ್ ಮಾಡ್ತಾರಂತೆ, ಇದನ್ನ ಧಾನ್ಯ ಸಮರ್ಪಣೆಯಾಗಿ ದೇವರಿಗೆ ಸಲ್ಲಿಕೆ ಮಾಡ್ತಾರೆ.
ಸೊ ಕರ್ತನ ಪ್ರೀತಿಯುಳ್ಳ ಸಹೋದರ ಮತ್ತು ಸಹೋದರಿಯರೇ, ಇದು ಏನು ಯಾವ ರೀತಿಯಾದಂಥ ಒಂದು ಸಮರ್ಪಣೆ ಅಂತಂದ್ರೆ, ಇದು ಸ್ವಯಂ ಪ್ರೇರಿತವಾಗಿ ಮಾಡತಕ್ಕಂಥ ಒಂದು ಸಮರ್ಪಣೆ ಎಂಬುದಾಗಿ ನಾವು ನೋಡ್ತೀವಿ. ಇದು ಸಹ ದೇವರಿಗೆ ಸಂತೋಷವನ್ನ ತರತಕ್ಕಂಥ ಒಂದು ಸಮರ್ಪಣೆ. ಯಾಜಕ ಕಾಂಡ 2ನೇ ಅಧ್ಯಾಯ 1-5 ಯಾವನಾದರೂ ಯೆಹೋವನಿಗೆ ಧಾನ್ಯ ನೈವೇದ್ಯ ಮಾಡಬೇಕೆಂದಿದ್ದರೆ ಅದು ಗೋಧಿ ಹಿಟ್ಟಾಗಿರಬೇಕು. ಅವನು ಅದರ ಮೇಲೆ ಎಣ್ಣೆಯನ್ನು ಹೊಯ್ದು ಧೂಪವನ್ನಿಟ್ಟು ಅದನ್ನು ಆರೋನನ ವಂಶದವರಾದ ಯಾಜಕರ ಬಳಿಗೆ ತರಬೇಕು. ಯಾಜಕನು ದೇವರಿಗೆ ನೈವೇದ್ಯವಾದದ್ದನ್ನು ಸೂಚಿಸುವುದಕ್ಕಾಗಿ ಆ ಎಣ್ಣೆ ಬೆರೆಸಿದ ಹಿಟ್ಟಿನಲ್ಲಿ 1 ಹಿಡಿಯನ್ನು ಧೂಪವೆಲ್ಲವನ್ನು ತೆಗೆದುಕೊಂಡು ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು. ಅದು ಅಗ್ನಿಯ ಮೂಲಕ ಯೆಹೋವನಿಗೆ ಸುವಾಸನೆಯುಂಟು ಮಾಡುವುದು. ಅದು ಅಗ್ನಿಯ ಮೂಲಕ ಯೆಹೋವನಿಗೆ ಸುವಾಸನೆಯನ್ನ ಉಂಟು ಮಾಡುತ್ತೆ. ಸೊ ಕರ್ತನ ಪ್ರೀತಿಯುಳ್ಳ ಸಹೋದರ ಮತ್ತು ಸಹೋದರರೇ, ಇಲ್ಲಿ ಒಂದು ಡಿಫ್ರೆನ್ಸ್ ಏನಂತ ಅರ್ಥ ಮಾಡ್ಕೊಳ್ಳಿ ಅಂತಂದ್ರೆ, ಸರ್ವಾಂಗ ಹೋಮ ಯಾರಿಗೂ ಪಾಲಿಲ್ಲ, ಆದರೆ ಧಾನ್ಯ ಸಮರ್ಪಣಾ ಕ್ರಮದಲ್ಲಿ ಯಾರಿಗೆ ಪಾಲಿದೆಯಂತೆ? ಯಾಜಕರಿಗೆ ಇದರಲ್ಲಿ ಪಾಲಿದೆ ಎಂಬುದಾಗಿ ನಾವು ನೋಡ್ತೀವಿ. ಸೊ ಕರ್ತನ ಪ್ರೀತಿಯುಳ್ಳ ಸಹೋದರ ಮತ್ತು ಸಹೋದರಿಯರೇ, ಹಾಗಾದ್ರೆ ಇಲ್ಲಿ ಧಾನ್ಯ ಸಮರ್ಪಣಾ ಕ್ರಮ ಏನನ್ನ ಸೂಚಿಸುತ್ತೆ? ಇದು ಯಾಕೆ ಇದನ್ನ ಮಾಡ್ತಾರೆ ಅಂತ ನಾವು ನೋಡೋದಾಯ್ತು ಅಂತಂದ್ರೆ, ಮೊದಲಿಗೆ ಈ ಧಾನ್ಯವನ್ನ ಬೆಳಿಬೇಕು ಅಂತಂದ್ರೆ ಸುಲಭನಾ? ಈಸಿ. ಫಾರ್ಮಿಂಗ್ ಏನ್ ಬೇಕಾಗುತ್ತೆ? ಇಟ್ ರಿಕ್ವೈರ್ಸ್ ಫಾರ್ಮಿಂಗ್ ಆ್ಯಂಡ್ ಲೇಬರ್. ಕೃಷಿ ಬೇಕು ಮತ್ತು ಪ್ರಯಾಸ ಬೇಕು. 2 ಇದ್ರೆ ಮಾತ್ರ ಧಾನ್ಯವನ್ನ ಬೆಳೆಯುವುದಕ್ಕೆ ಸಾಧ್ಯ. ಸೊ ಧಾನ್ಯ ಸಮರ್ಪಣೆಯ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ದೇವರಿಗೆ ಕೃತಜ್ಞತೆ ಹೇಳುವಂತ ಒಂದು ವಿಚಾರ. 2ನೇದು, ನನ್ನ ದೈನಂದಿನ ಜೀವನ ಮತ್ತು ಶ್ರಮ ಏನಾಗಿದೆ ಅಂತಂದ್ರೆ ದೇವರಿಗೆ ಸಮರ್ಪಿತವಾಗಿದೆ ಎಂದು ಘೋಷಿಸುವಂಥದ್ದು. 3ನೇದು, ಯಾಜಕರಿಗೆ ಒದಗಿಸುವಂಥದ್ದು. 4ನೇದು, ಇದೇನು ಒಡಂಬಡಿಕೆಯ ನಿಷ್ಠತೆಯನ್ನ ಸೂಚಿಸುವಂತ ಒಂದು ಕಾರ್ಯ. ಸೊ ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರರೇ, ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ, ಧಾನ್ಯ ಸಮರ್ಪಣೆಯ ಮುಖ್ಯ ಉದ್ದೇಶ ದೇವರು ನೀಡಿರುವ ಜೀವನೋಪಾಯ, ಆಹಾರ ಮತ್ತು ಆಶೀರ್ವಾದಗಳಿಗಾಗಿ ದೇವರಿಗೆ ಕೃತಜ್ಞತೆ ವ್ಯಕ್ತಪಡಿಸುವಂಥದ್ದು. ಇದು ಪಾಯಿಂಟ್ ನಂಬರ್ 1. ನೆಕ್ಸ್ಟ್ 2ನೇದೇನು ಅಂತಂದ್ರೆ, ಮಾನವನ ಪರಿಶ್ರಮದ ಫಲವನ್ನ ದೇವರಿಗೆ ಸಮರ್ಪಿಸುವಂತ ಒಂದು ಸಾಂಕೇತಿಕವಾದಂತ ಕಾರ್ಯ. ಅಂದ್ರೆ ನನ್ನ ಪ್ರತಿಯೊಂದು ಸಮರ್ಪಣೆಯು ಯಾರಿಗಾಗಿದೆ ಸ್ವಾಮಿ? ಇದೆಲ್ಲ ನಿನ್ನದೇ. 3ನೇದಾಗಿ, ನನ್ನ ದಿನನಿತ್ಯ ಜೀವಿತದಲ್ಲಿ ನಾನು ಮಾಡುವಂತ ಪ್ರತಿಯೊಂದನ್ನು ಸಹ ನಿನಗೆ ಅರ್ಪಿಸುವುದಕ್ಕೆ ನಾನು ಇಷ್ಟವುಳ್ಳವನಾಗಿದ್ದೇನೆ. ನನ್ನ ಸಂಪೂರ್ಣವಾದಂಥ ಅವಲಂಬನೆ ಯಾರ ಮೇಲಿದೆ? ನಿನ್ನ ಮೇಲೆ ಇರುವಂಥದ್ದು ಎಂದು ತೋರಿಸಿಕೊಡುವುದಕ್ಕಾಗಿ ಮಾಡುವಂತಹ ಸಮರ್ಪಣೆ ಯಾವುದು? ಧಾನ್ಯ ಸಮರ್ಪಣಾ ಕ್ರಮ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಮ್ಗೇನಾದ್ರೂ ಒಂದು ವೇಳೆ ನೆಗಡಿ ಇತ್ತು ಅಂತಂದ್ರೆ ಏನ್ ಮಾಡ್ತೀವಿ? ಕೆಲ್ಸಕ್ಕೆ ಹೋಗಕ್ಕಾಗತ್ತಾ? ಹೋಗ್ತೀವಿ, ಬಹಳ ಕಷ್ಟಪಟ್ಟು ಹೋಗ್ತೀವಿ. ಸಣ್ಣ ಸಣ್ಣ ವಿಚಾರಗಳು ನಮ್ಮ ಆರೋಗ್ಯದಲ್ಲಿ ಬ್ರದರ್ ತುಂಬಾ ಅದ್ಭುತವಾದಂಥ ಒಂದು ಸಾಕ್ಷಿಯನ್ನು ಕೊಟ್ಟರು. ಅದು ಪ್ರತಿಯೊಬ್ಬರ ಜೀವಿತದಲ್ಲೂ ವಿಭಿನ್ನ ರೀತಿಯಲ್ಲಿ ಖಂಡಿತವಾಗಿ ಅನುಭವಿಸಿರ್ತೀವಿ. ಅಂದ್ರೆ ಅವರು ತುಂಬಾ ದೊಡ್ಡ ಒಂದು ವಿಚಾರವನ್ನು ಅನುಭವಿಸಿ ಬಂದಿದ್ದಾರೆ. ನಾವು ಪ್ರತಿಯೊಬ್ಬರು ಸಹ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಶ್ರಮೆಯನ್ನ ಪಡ್ತಾ ಇರ್ತೀವಿ. ಅವಾಗ ನಮ್ಗೇನು ಅರ್ಥ ಆಗುತ್ತೆ ಅಂತಂದ್ರೆ, ದೇವರಿಲ್ಲದೆ ನಾವು ಏನನ್ನು ಸಹ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಅಲ್ಲೇನಾರ ನೋವು ಬಂದ್ಬಿಟ್ರೆ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ, ಕೆಲವು ಅನಾರೋಗ್ಯದ ನಿಮಿತ್ತ ಹೊಟ್ಟೆ ನೋವು ಅಂತ ಆತ್ಮಹತ್ಯೆ ಮಾಡ್ಕೊಡ್ತಾರೆ. ತಲೆನೋವು, ಅದಕ್ಕೇನಂತಾರೆ, ಮೈಗ್ರೇನ್. ನಮ್ಮ ಮನೇದು ಮೈಗ್ರೇನ್, ನನ್ನ ವೈಫ್ಗೂ ಮೈಗ್ರೇನ್ ತುಂಬಾ. ಸೊ ಅದು ಹೆಂಗಂತಂದ್ರೆ ತಲೆ ಚೆಚ್ಕೊಳ್ಳೋಂಥ ಒಂದು ಪರಿಸ್ಥಿತಿ. ಗೋಡೆಗೆ ಹೋಗಿ ತಲೆನ ಚೆಚ್ಕೊಳ್ಬೇಕು. ಅಂದ್ರೆ ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರರೇ, ನಾವು ಇಲ್ಲಿ
ಫ್ಯಾನ್ ಕೆಳಗೆ ಇಷ್ಟು ಆರಾಮಾಗಿ ಕೂತಿದ್ದೀವಿ ಅಂತಂದ್ರೆ ದೇವರ ಕೃಪೆ ಅನುಗ್ರಹ ಇಲ್ಲದೆ ನಾವು ಇಲ್ಲಿ ಕೂತ್ಕೊಳ್ಳೋಕ್ಕೆ ಸಾಧ್ಯನೇ ಇರಲಿಲ್ಲ. ಸೊ ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರರೇ, ನಾವು ದೇವರು ಕೊಟ್ಟಿರುವಂತ ಜೀವನೋಪಾಯ, ದೇವರು ಕೊಟ್ಟಿರುವಂತ ಆಹಾರ, ದೇವರು ಮಾಡುತ್ತಿರುವಂತ ಪ್ರತಿಯೊಂದು ಆಶೀರ್ವಾದಗಳಿಗೆ ಆತನಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು ಮತ್ತು ನಮ್ಮ ದಿನನಿತ್ಯದ ಜೀವಿತವನ್ನ ಆತನಿಗೆ ಸಮರ್ಪಣೆ ಮಾಡಬೇಕು ಮತ್ತು ನಮ್ಮ ದೈನಂದಿನ ಪರಿಶ್ರಮದ ಫಲವನ್ನ ದೇವರಿಗೆ ನಾವು ಒಪ್ಪಿಸ್ಬೇಕು. ನಾವು ದೇವರ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿದ್ದೀವಿ ಅಂತಂದ್ಬಿಟ್ಟು ನಾವು ತೋರಿಸ್ಬೇಕು. ಅದನ್ನು ತೋರಿಸುವಂತ ಒಂದು ಮೂಲನೇ ಯಾವುದು ಅಂತ ನಾವು ನೋಡ್ತೀವಿ ಅಂದ್ರೆ, ಪೂರ್ವ ಕಾಲದಲ್ಲಿ ಇಸ್ರಾಯೇಲರಿಗೆ ಕೊಟ್ಟಿರುವಂಥದ್ದು ಧಾನ್ಯ ಸಮರ್ಪಣಾ ಕ್ರಮ ಎಂಬುದಾಗಿ ನಾವು ನೋಡ್ತೀವಿ. ಹಾಗಾದ್ರೆ ಇದು ಏನನ್ನ ಸೂಚಿಸುತ್ತೆ ಅಂತಂದ್ರೆ, ನಮ್ಮ ದೈನಂದಿನ ಜೀವನ ಮತ್ತು ಪರಿಶ್ರಮದ ಸಮರ್ಪಣೆಯನ್ನ ಈ ಒಂದು ಧಾನ್ಯ ಸಮರ್ಪಣಾ ಕ್ರಮ ಸೂಚಿಸುತ್ತೆ. ಯಾಕೆ ಅಂತಂದ್ರೆ ಧಾನ್ಯನ ಮಾಡಬೇಕು ಅಂತಂದ್ರೆ ಫಾರ್ಮಿಂಗ್ ಮತ್ತು ಕೃಷಿ ಮತ್ತು ಕೆಲಸ ಪರಿಶ್ರಮ ಬೇಕು. ಈ ಪರಿಶ್ರಮದ ಮೂಲಕ ಧಾನ್ಯ ಸಿಗುತ್ತೆ. ನೆಕ್ಸ್ಟ್ ಆ ಧಾನ್ಯ ಹಂಗೆ ಬಿಡಕ್ಕಾಗುತ್ತೆ, ಅದನ್ನ ಏನ್ ಮಾಡ್ಬೇಕಂತೆ, ಮೆಷಿನಲ್ಲ ಕೈಯಲ್ಲಿ ರುಬ್ಬಿ ಅವಾಗ ಏನ್ ಮಾಡ್ತಾ ಇದ್ರಂತೆ, ಹಿಟ್ಟನ್ನ ತೆಗಿತಾ ಇದ್ರು. ಯೂನಿಫಾರ್ಮ್ ಫೈನ್ ಫ್ಲೋರು, ಅದನ್ನ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಹೋಳಿಗೆನೂ ಮಾಡ್ಬೋದಿತ್ತಂತೆ, ರೊಟ್ಟಿನೂ ಮಾಡ್ಬೋದಿತ್ತಂತೆ, ಕಡುಬು ಅಂದ್ರೆ ಹೋಳಿಗೆ ಕಡುಬು ಮಾಡಿ ಅದನ್ನ ಏನ್ ಮಾಡಬೇಕು, ಸಮರ್ಪಣೆ ಮಾಡ್ಬೋದಿತ್ತು ಎಂಬುದಾಗಿ ನಾವು ನೋಡ್ತೀವಿ. ಸೊ ಇದು ಏನನ್ನ ಸೂಚಿಸುತ್ತೆ ಅಂತಂದ್ರೆ, ಇಟ್ ಶೋಸ್ ದಿ ಲಿವಿಂಗ್ ಸ್ಯಾಕ್ರಿಫೈಸ್, ಇಂಡಿಕೇಟ್ಸ್ ಲಿವಿಂಗ್ ಸ್ಯಾಕ್ರಿಫೈಸ್. ಸೊ ಅಂದ್ರೆ ಜೀವಂತ ತ್ಯಾಗವನ್ನ ಇದು ಸೂಚಿಸುತ್ತದೆ ಎಂಬುದಾಗಿ ನಾವು ನೋಡ್ತೀವಿ. ನೆಕ್ಸ್ಟ್ ನಾವು ನೋಡತಕ್ಕಂಥ ಮೂರನೇ ಒಂದು ಯಜ್ಞ, ಮೂರನೇ ಯಜ್ಞದ ಒಂದು ವಿಷಯ ಎಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ, ಯಾಜಕ ಕಾಂಡ 3ನೇ ಅಧ್ಯಾಯದಲ್ಲಿ ಕೊಟ್ಟಿದ್ದಾರೆ. ಅದನ್ನ ತಾವು ಮನೇಲಿ ಓದ್ಬೋದು. ಸೊ ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರರೇ, ಈ ಪೀಸ್ ಆಫರಿಂಗ್ ಅಂತ ಏನ್ ಹೇಳ್ತೀವಿ, ಸಮಾಧಾನ ಯಜ್ಞ, ಇದು ಮಾಡುವಂತ ಒಂದು ಪ್ರಕ್ರಿಯೆ ಬಹಳ ಒಂದು ಡಿಫ್ರೆನ್ಸ್ ಒಂದು ಅರ್ಥ ಮಾಡ್ಕೊಡಿ ಇದೊಂದರಲ್ಲಿ. ಏನು ಅಂತಂದ್ರೆ, ಸರ್ವಾಂಗ ಹೋಮ ಯಜ್ಞದಲ್ಲಿ ಇಡೀ ಪ್ರಾಣಿಯನ್ನ ಬಲಿ ಕೊಡ್ತಾರೆ, ಸಂಪೂರ್ಣವಾಗಿ ಇದಕ್ಕೆ ಸಮರ್ಪಣೆ ಮಾಡ್ತಾರೆ. ಆದ್ರೆ ಈ ಪೀಸ್ ಆಫರಿಂಗ್ ಸಮಾಧಾನ ಯಜ್ಞದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಅದನ್ನ ಸಂಪೂರ್ಣವಾಗಿ ಅಲ್ಲಿ ಬಲಿ ಕೊಡಲ್ಲ. ಇಲ್ಲಿ ಮುಖ್ಯವಾಗಿ ಏನು ಅಂತಂದ್ರೆ, ಜೀರ್ಣಾಂಗಗಳ ಮೇಲೆ ಇರತಕ್ಕಂಥ ಕೊಬ್ಬುಗಳು, ನೆಕ್ಸ್ಟು ಮೂತ್ರಪಿಂಡ, ನೆಕ್ಸ್ಟು ಅದಕ್ಕೇನಂತಾರೆ, ಇಲ್ಲ ಕಲೀಜ ಅಲ್ಲ, ವಾಟ್ ಇಸ್ ದಟ್ ಕಾಲ್ಡ್, ಇದು ಯಕೃತಿ ಅಂತಾರೆ. ಇದು ಸ್ಮಾಲ್ ಆ್ಯಂಡ್ ಲಾರ್ಜ್ ಅಂದ್ರೆ ಚಿಕ್ಕ ಕರಳು ಮತ್ತು ದೊಡ್ಡ ಕರಳು. ಸೊ ಇವುಗಳು ಮತ್ತೆ ಲಿವರ್ಗೆ ಯಕೃತು ಅಂತಾರೆ. ಯಕೃತು, ಲಿವರು, ಕಿಡ್ನಿ, ಇಂಟೆಸ್ಟೈನ್ ಮತ್ತು ಅದರ ಮೇಲೆ ಇರತಕ್ಕಂಥ, ಅದರ ಸುತ್ತಲಿರತಕ್ಕಂಥ ಕೊಬ್ಬುಗಳು, ಇಷ್ಟು ಮಾತ್ರ ಏನ್ ಮಾಡ್ತಾರೆ ಅಂತಂದ್ರೆ, ಇಷ್ಟು ಮಾತ್ರ ಯಜ್ಞವೇದಿಯ ಮೇಲೆ ಸಮರ್ಪಣೆ ಮಾಡ್ತಾರೆ. ಅದರ ರಕ್ತವನ್ನ ಯಜ್ಞವೇದಿಗೆ ಅದೇನ್ ಮಾಡ್ತಾರೆ, ಚಿಮ್ಕಿಸ್ತಾರೆ, ಉಳಿದಿದ್ನೆಲ್ಲ ಕೆಳಗಡೆ ಸುರಿತಾರೆ. ಆಮೇಲೆ ಏನ್ ಮಾಡ್ತಾರಂತೆ, ಉಳಿದ ಭಾಗವನ್ನ ಯಾರು ಶೇರ್ ಮಾಡ್ಕೊಳ್ತಾರಂತೆ, ಬ್ರೆಸ್ಟ್ನ ಅಂದ್ರೆ ಎದೆ ಭಾಗವನ್ನ ಮಹಾಯಾಜಕನಾದಂಥ ಆರೋನ ಮತ್ತು ಆತನ ಮಕ್ಕಳು, ಬಲತೊಡೆಯನ್ನ ಅದನ್ನ ಸಮರ್ಪಣೆ ಮಾಡತಕ್ಕಂಥ ಯಾಜಕನು, ಉಳಿದ ಭಾಗವನ್ನ ಯಾರು ಅದನ್ನ ಸಮರ್ಪಿಸುವುದಕ್ಕೆ ತಂದಿದ್ದಾನೋ ಅವನು ಮತ್ತು ಅವನ ಕುಟುಂಬದವರಿಗೆ ಅದು ಸೀಮಿತ ಆಗಿರುತ್ತೆ. ಇಲ್ಲಿ ಏನ್ ನೋಡ್ತೀವಿ ಅಂದ್ರೆ, ಎಲ್ಲಾ ಕೊಬ್ಬು ಬಹಳ ಇಂಪಾರ್ಟೆಂಟ್ ಹೇಳ್ತಾರೆ. ಇದ್ರಲ್ಲಿ ಏನಂತ ಹೇಳ್ತಾರೆ ಅಂದ್ರೆ, ಅಬ್ಡಾಮಿನಲ್ ಪಾರ್ಟ್ಸ್ ಮಾತ್ರ ಇಲ್ಲಿ ಹೇಳ್ತಾರೆ, ಅಬ್ಡಾಮಿನಲ್ ಪಾರ್ಟ್ಸ್. ಆದ್ರೆ ಚೆಸ್ಟ್ ಪಾರ್ಟ್ ಹೇಳಲ್ಲ. ಎಲ್ಲೂ ನಿಗದಿತವಾಗಿ ಹಾರ್ಟ್ ಬಗ್ಗೆ ಮಾತಾಡಲ್ಲ ಅಥವಾ ಶ್ವಾಸಕೋಶದ ಬಗ್ಗೆ ಮಾತಾಡಲ್ಲ. ಇಲ್ಲಿ ಮಾತಾಡೋದು ಯಕೃತ ಅಂದ್ರೆ ಲಿವರು, ಮತ್ತೆ ನೆಕ್ಸ್ಟು ಕಿಡ್ನಿ, ಇಂಟೆಸ್ಟೈನು ಮೇಲೆ ಇರತಕ್ಕಂಥ ಕೊಬ್ಬುಗಳು. ಯಾಕೆ ಅಂತ ನಾವು ನೋಡೋದಾಯ್ತು ಅಂತಂದ್ರೆ, ದೇವರಿಗೆ ಬಹಳ ಪ್ರಿಯವಾದಂಥ ಒಂದು ಭಾಗ ಅಂತ ಇದು. ಯಾಜಕ ಕಾಂಡ 3:16. ಅದರ ವಪೆಯನ್ನು, ಕರಳುಗಳ ಮೇಲನ ಎಲ್ಲಾ ಕೊಬ್ಬನ್ನು, 2 ಹುರುಳಿಕಾಯಿಗಳನ್ನು, ಇವುಗಳ ಮೇಲೆ ಸೊಂಟದಲ್ಲಿರುವ ಕೊಬ್ಬನ್ನು, ಕಲಿಜದ ಹತ್ತಿರ ಹುರುಳಿಕಾಯಿಗಳ ತನಕ ಇರುವ ಕೊಬ್ಬನ್ನು ಯೆಹೋವನಿಗೋಸ್ಕರ ಅಗ್ನಿಯ ಮೂಲಕ ಸಮರ್ಪಿಸಬೇಕು. ಯಾಜಕನು ಅದನ್ನು ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು. ಅದು ಸುಗಂಧ ಹೋಮ ರೂಪವಾಗಿ ಯೆಹೋವನಿಗೆ
ಆಹಾರವಾಗಿರುವುದು. ಹಾ, ಲೆವಿಟಿಕಸ್ 3:16 ಇಂಗ್ಲಿಷಲ್ಲಿ ಏನಂತ ಹೇಳ್ತಾರೆ? ಆಲ್ ದ ಫ್ಯಾಟ್ ಈಸ್ ದಿ ಲಾಟ್ಸ್ ಅಂತ ಹೇಳ್ತಾರೆ. ಎಲ್ಲ ಕೊಬ್ಬುಗಳು ಯಾರಿಗೆ ಸಂಬಂಧಪಟ್ಟಿದ್ದಂತೆ? ಯೆಹೋವನಿಗೆ ಸಂಬಂಧಪಟ್ಟಿದೆ ಎಂಬುದಾಗಿ ನಾವು ನೋಡ್ತೀವಿ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ಇದು ಆವಾಗಲೇ ಹೇಳ್ದಂಗೆ ಯಾರ್ಯಾರಿಗೆ ಪೋರ್ಷನ್ ಇದೆ ಅಂತ ಅಂದ್ಬಿಟ್ಟು ನೀವು ಬರ್ಕೊಳ್ಳಿ, ಟೈಮ್ ಇಲ್ಲ. ಯಾಜಕ ಕಾಂಡ 3:3 5 ನೋಡಿದ್ರೆ ಗಾಡ್ಸ್ ಶೇರ್ನ ನಾವು ನೋಡ್ತೀವಿ. ಯಾಜಕ ಕಾಂಡ 7ನೇ ಅಧ್ಯಾಯ 31 34 ನೋಡಿದ್ರೆ ಆರೋನ್ ಮತ್ತು ಆತನ ಕುಟುಂಬ ವರ್ಗದವರಿಗೆ ಅದು ಸಲ್ಲಲ್ಪಡುತ್ತೆ ಅಂತ ನೋಡ್ತೀವಿ, ಅದರಲ್ಲಿ ಒಂದು ಭಾಗ. ನೆಕ್ಸ್ಟು ಯಾಜಕ ಕಾಂಡ 7:15 ಯಾರು ಅದನ್ನು ಸಂರಕ್ಷಣೆ ಮಾಡೋಕ್ಕೆ ತಂದಿದ್ದಾನೋ ಅವನಿಗೂ ಸಹ ಅದರಲ್ಲಿ ಭಾಗ ಸಿಗುತ್ತೆ ಎಂಬುದಾಗಿ ನಾವು ನೋಡ್ತೀವಿ. ಅದನ್ನು ನೀವು ಆಮೇಲೆ ಮನೇಲಿ ಓದ್ಕೊಳ್ಬೋದು. ಸೊ ಹಾಗಾದರೆ ಈ ಒಂದು ಸಮಾಧಾನ ಯಜ್ಞ ಏನನ್ನ ಸೂಚಿಸುತ್ತೆ ಅಂತಂದರೆ, ಸಮಾಧಾನ ಯಜ್ಞ ಏನಾಯ್ತು ಇಲ್ಲಿ? 3 ಜನ ದೇವರು, ಮಹಾಯಾಜಕ ಮತ್ತು ಆತನ ಕುಟುಂಬದವರು, ಮತ್ತು ಅದನ್ನು ಅರ್ಪಿಸಿದಂಥ ಯಾಜಕ, ನೆಕ್ಸ್ಟು ಅದನ್ನು ತಂದಂಥವನು, ಇವರೆಲ್ಲರಿಗೂ ಏನಾಗುತ್ತೆ ಅದರಲ್ಲಿ ಶೇರ್ ಇದೆ. ಸೊ ಇದು ಏನನ್ನ ಸೂಚಿಸುತ್ತೆ ಅಂತಂದರೆ ಸಹಭಾಗಿತ್ವವನ್ನು ಸೂಚಿಸುತ್ತದೆ. ಫೆಲೋಶಿಪ್ ಆರ್ ಕಮ್ಯೂನಿಯನ್, ಒಂದು ಬಾಂಧವ್ಯ. ನಾವು ಪೂರ್ವ ಕಾಲದಲ್ಲೂ ನೋಡ್ತೀವಿ. ಯಾರು ಯಾಕೋಬ ವಾಪಸ್ಸು ತನ್ನ ಮನೆಗೆ ಬರಬೇಕಾದ್ರೆ ಏನು ಮಾಡ್ತಾನಂತೆ? ಸಹಭೋಜನ ಮಾಡ್ತಾನಂತೆ. ಸೊ ದಟ್ ಒಂದು ಫ್ರೆಂಡ್ಲಿ, ಅಂದರೆ ಎಲ್ಲರೂ ಒಟ್ಟಾಗಿ ಸೇರಿ ಸಮಾಧಾನದಿಂದ ಮಾಡ್ತಕ್ಕಂಥ ಭೋಜನ. ಅದನ್ನು ಆಮೇಲೆ ಮನೇಲಿ ಓದ್ಕೊಳ್ಬೋದು. ಧರ್ಮೋಪದೇಶ ಕಾಂಡ 27:7, ಆದಿಕಾಂಡ 31 54-55. ಸೊ ಇಲ್ಲಿ ಏನು ನೋಡ್ತೀವಿ ಅಂತಂದರೆ ಸಮಾಧಾನ ಯಜ್ಞ ಬಂದು ಸಹಭಾಗಿತ್ವವನ್ನು ಸೂಚಿಸುವಂಥದ್ದು ಅಂತ ನಾವು ನೋಡ್ತೀವಿ. ಇನ್ನು 5 ನಿಮಿಷ ಮುಗಿಸ್ಬಿಡ್ತೀವಿ, 5-10 ಮಿನಿಟ್ಸ್ ಮ್ಯಾಕ್ಸಿಮಮ್ಮು. ನೆಕ್ಸ್ಟ್ ನಾವು ನೋಡೋದು 4ನೇ ಒಂದು ವಿಚಾರ ಏನು ಅಂತಂದರೆ ದೋಷ ಪರಿಹಾರಕ ಯಜ್ಞ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ಇದರ ವಿಷಯದಲ್ಲಿ ಸವಿಸ್ತಾರವಾಗಿ 4ನೇ ಅಧ್ಯಾಯ ಹಾಗೂ 5ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. 4ನೇ ಅಧ್ಯಾಯದಲ್ಲಿ ಬಂದು ದೋಷ ಪರಿಹಾರಕ ಯಜ್ಞ, 5ನೇ ಅಧ್ಯಾಯದಲ್ಲಿ ಬಂದು ಪ್ರಾಯಶ್ಚಿತ್ತ ಯಜ್ಞ. ಸಮಯದ ಅಭಾವ ಇರೋದ್ರಿಂದ ಕಂಡೆನ್ಸ್ ಮಾಡಿ ಹೇಳ್ತೀನಿ ಇದರಲ್ಲಿ. ಹಾಗಾದರೆ ದೋಷ ಪರಿಹಾರಕ ಯಜ್ಞ ಅಂತ ನಾವು ನೋಡೋದಾಯಿತು ಅಂತಂದರೆ, ಈ ದೋಷ ಪರಿಹಾರಕ ಯಜ್ಞ ಅಂತಂದರೆ ಇಟ್ ಕಂಪ್ರೈಸಸ್ ಆಫ್ ಅನ್ಇಂಟೆನ್ಷನಲ್ ಸಿನ್, ಉದ್ದೇಶವಿಲ್ಲದೆ ಮಾಡುವಂಥ ತಪ್ಪಿಗಾಗಿ ಮಾಡತಕ್ಕಂಥ ಒಂದು ಯಜ್ಞ. ಸೊ ಇದು ಮಾಡಲೇಬೇಕಾದಂಥ ಯಜ್ಞ, ಆದರೆ ದೇವರಿಗೆ ಗಮಗಮಿಸುವಂಥ ಯಜ್ಞ ಅಲ್ಲ. ಆದರೆ ಇಟ್ ಈಸ್ ಮೆಂಟ್ ಫಾರ್ ಅನ್ಇಂಟೆನ್ಷನಲ್ ಸಿನ್ ಎಂಬುದಾಗಿ ನಾವು ನೋಡ್ತೀವಿ. ಅದೇ ರೀತಿಯಾಗಿ ಪ್ರಾಯಶ್ಚಿತ್ತದ ಯಜ್ಞದ ವಿಷಯದಲ್ಲಿ ಬರೋದಾಯಿತು ಅಂತಂದರೆ ಇಟ್ ಈಸ್ ಮೆಂಟ್ ಫಾರ್ ಇಂಟೆನ್ಷನಲ್ ಸಿನ್. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ಹಾಗಾದರೆ ಅನ್ಇಂಟೆನ್ಷನಲ್ ಸಿನ್ ಅಂದರೆ ಏನು? ಅನ್ಇಂಟೆನ್ಷನಲ್ ಸಿನ್ ಅಂತಂದರೆ ಸ್ಲಿಪ್, ಬಾಯಿಂದ ಸ್ಲಿಪ್ ಆಗಿ ಬರುವಂಥದ್ದು. ಕರೆಕ್ಟು. ಏನು ಅಂತಂದರೆ ಕೆಲವು ಸರಿ ಏನು ಮಾಡ್ತೀವಿ ಅಂದರೆ ಅವಿವೇಕತನದಿಂದ ಮಾತಾಡ್ಬಿಡೋದು, ರ್ಯಾಶ್ ಪ್ರಾಮಿಸ್ಸು. ಬ್ರದರ್ ನಾಳೆ ಏನಾರಾಗಲಿ ಬ್ರದರ್, ನಾನು ನಿಮ್ಗೆ ಏನು ಮಾಡ್ತೀನಿ, 10,000 ರೂಪಾಯಿ ಕೊಟ್ಬಿಡ್ತೀನಿ. ದೇರ್ ವಾಸ್ ನೋ, ಅದ್ರದ್ದು ಏನು ಇಂಟೆನ್ಷನ್ ಇಲ್ಲ ಅಂತಲ್ಲ, ಕೊಡಬಂತ ಇಂಟೆನ್ಷನ್ ಇತ್ತು. ಆದರೆ ರ್ಯಾಶ್ ಆಗಿ ನನಗೆ ಕೆಪಾಸಿಟಿ ಕಡಿಮೆ ಇದೆ, ಆದರೆ ನಾನು ಏನು ಮಾಡಿದ್ದೀನಿ, ಆ ರ್ಯಾಶ್ ಇದರಲ್ಲಿ ಕೇರ್ಲೆಸ್ ಆಗಿ ಪ್ರಾಮಿಸ್ ಮಾಡಿಬಿಟ್ಟಿದ್ದೀನಿ. ನೆಕ್ಸ್ಟು, ಯಾವುದೋ ಒಂದು ವಿಷಯದಲ್ಲಿ ನಾವು ಸಾಕ್ಷಿಗಳಾಗಿರ್ತೀವಿ, ಆದರೆ ಆ ಸಾಕ್ಷಿ ಕೊಡೋದ್ರಿಂದ ಕೊಡದೇ ಇತ್ತು ಅಂತಂದರೆ ಆ ವ್ಯಕ್ತಿಯ ಮೇಲೆ ಯಾವ ರೀತಿಯಾದಂಥ ದುಷ್ಪರಿಣಾಮ ಬೀರುತ್ತೆ ಅಂತ ನಾವು ಆಲೋಚನೆ ಮಾಡದೆ ನಾವು ಸಾಕ್ಷಿ ಕೊಡದೇ ಇರುವಂಥದ್ದು. ಯಾಜಕ ದೇವ ದರ್ಶನದ ಗುಡಾರದಲ್ಲಿ ಸೇವೆ ಮಾಡಬೇಕಾದ್ರೆ ಗೊತ್ತಿಲ್ಲದೆ ಏನೋ ತಪ್ಪು ಮಾಡಿಬಿಡೋಂಥದ್ದು. ಸೊ ಇದೆಲ್ಲ ಏನು ಅಂತಂದರೆ ಇದೆಲ್ಲ ಅನ್ಇಂಟೆನ್ಷನಲ್ ಸಿನ್. ಲೈಕ್ ಸ್ಪೀಕಿಂಗ್ ವಿತೌಟ್ ನೋಯಿಂಗ್ ದಿ ಫುಲ್ ಟ್ರೂತ್ ಆಲ್ಸೋ ಇಸ್ ಎ ಅನ್ಇಂಟೆನ್ಷನಲ್ ಸಿನ್. ನಮ್ಮ ಪೂರ್ತಿ ವಿಚಾರ ಗೊತ್ತಿರಲ್ಲ, ಏನು ಮಾಡ್ತೀವಿ ನಾವು, ಮಾತಾಡ್ಬಿಡ್ತೀವಿ. ಇಟ್ ಈಸ್ ಎ ಅನ್ಇಂಟೆನ್ಷನಲ್ ಸಿನ್. ಪೂರ್ತಿ ವಿಚಾರ ಗೊತ್ತಿಲ್ಲ, ತಪ್ಪಾಗಿ ಏನೋ ಮಾತಾಡಿಬಿಟ್ಟಿರ್ತೀವಿ. ಸೊ ಅದಕ್ಕೆ ಏನಂತ ಹೇಳ್ತಾರೆ, ದಟ್ ಈಸ್ ಆಲ್ಸೋ ಅನ್ಇಂಟೆನ್ಷನಲ್ ಸಿನ್. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ಈ ರೀತಿಯಾದಂಥ ತಪ್ಪುಗಳು ಏನು ಮಾಡ್ತೀವಿ, ಪಾಪಗಳು ಏನು ಮಾಡ್ತೀವಿ, ಇದನ್ನು ನೀಗಿಸಿಕೊಳ್ಳುವುದಕ್ಕಾಗಿ ದೇವರು ನೇಮಕ ಮಾಡಿರುವಂಥ ಒಂದು ಯಜ್ಞವೇ ಈ ಒಂದು ಸಿನ್ ಆಫರಿಂಗ್, ಅಂದರೆ ಪಾಪ ಪ್ರಾಯಶ್ಚಿತ್ತ ಯಜ್ಞ.
ನೆಕ್ಸ್ಟು ಪಾಪ ನಿವಾರಣಾ ಯಜ್ಞ. ನೆಕ್ಸ್ಟು ಪ್ರಾಯಶ್ಚಿತ್ತ ಯಜ್ಞ ಅಂತಂದ್ರೆ ಇಲ್ಲಿ ಒಂದೇ ಒಂದು ವ್ಯತ್ಯಾಸ ಇದೆ. ಪ್ರಾಯಶ್ಚಿತ್ತ ಯಜ್ಞ ಅಂದ್ರೆ ಏನಂದ್ರೆ ಇಂಟೆನ್ಷನಲ್ ಸಿನ್, ಉದ್ದೇಶಪೂರ್ವಕವಾಗಿ ಮಾಡತಕ್ಕಂಥ ಪಾಪ. ಆದ್ರೆ ಈ ಪಾಪವನ್ನ ನಾವೇನ್ ಮಾಡ್ಬೋದು? ಸರಿಪಡಿಸ್ಕೊಳ್ಬೋದು. ಇಟ್ ಈಸ್ ಎ ಇಂಟೆನ್ಷನಲ್ ಸಿನ್ ಬಟ್ ಇಟ್ ಕ್ಯಾನ್ ಬಿ ರೆಸ್ಟಿಟ್ಯೂಟೆಡ್ ಆರ್ ರೆಸ್ಟೋರ್ಡ್. ಅದನ್ನ ಸರಿಪಡಿಸ್ಕೊಳ್ಬೋದು. ಅದಕ್ಕೆ ಏನಂತ ಹೇಳ್ತಾರೆ, ಯಾರೋ ನಮಗೆ ಒಂದು 500 ರೂಪಾಯಿ ಕೊಡಬೇಕು, 500 ರೂಪಾಯಿ ಕೊಡೋ ಬದಲು 600 ರೂಪಾಯಿ ಕೊಟ್ಬಿಟ್ಟಿರ್ತಾರೆ ಬೈ ಓವರ್ ಸೈಟ್ ಎಣಿಸ್ಬೇಕಾದ್ರೆ. ನಾನು ತಗೊಂಡು ಬಂದ್ಬಿಟ್ಟು ನಾನೇನು ಉದ್ದೇಶಪೂರ್ವಕ ಏನು ಮಾಡಿದೆ, ತಂದೆ, ನೋಡಿದೆ, 600 ರೂಪಾಯಿ ಇದೆ ಅಂತ ಇಟ್ಕೊಂಡು ನಾನು ಕುಟ್ಕೊಂಡು ಆಮೇಲೆ ವಾಪಸ್ ಕೊಡ್ತೀನಿ ಅಂದ್ರೆ ಏನು ಮಾಡ್ಬೇಕಂತೆ? 20% ಪೆನಾಲ್ಟಿ ಕೊಟ್ಬಿಟ್ಟು ನೀವೇನು ಮಾಡಬೇಕು? ಅದನ್ನ ಕೊಡಬೇಕು. ಸೊ ಒಂದು ಓದ್ಬಿಡೋಣ. ಯಾಜಕ ಕಾಂಡ 5ನೇ ಅಧ್ಯಾಯ 16ನೇ ವಚನ, 5ನೇ ಅಧ್ಯಾಯ 15-16. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ಯಾವನಾದರೂ ಯೆಹೋವನಿಗೆ ಸಲ್ಲಿಸಬೇಕಾದ ದೇವರ ವಸ್ತುಗಳನ್ನು ಸಮರ್ಪಿಸುವುದರಲ್ಲಿ ಅಜಾಗರೂಕತೆಯಿಂದ ದ್ರೋಹ ಮಾಡಿ ದೋಷಕ್ಕೆ ಒಳಗಾದರೆ ಅವನು ಆ ಅಪರಾಧ ಪ್ರಾಯಶ್ಚಿತ್ತಕ್ಕಾಗಿ ದೇವರ ಸೇವೆಗೆ ನೇಮಕವಾದ ರೂಪಾಯಿಯ ಮೇರೆಗೆ 2 ಅಥವಾ ಹೆಚ್ಚು ರೂಪಾಯಿ ಬಾಳುವುದೆಂದು ನಿಮಗೆ ತೋರುವ ಪೂರ್ಣಾಂಗವಾದ ಟಗರನ್ನು ಆಡು ಕುರಿಗಳ ಹಿಂಡಿನಿಂದ ತೆಗೆದುಕೊಂಡು ಬಂದು ಯೆಹೋವನಿಗೆ ಸಮರ್ಪಿಸಬೇಕು. ಸಿಸ್ಟರ್ ಇದು ಓದಿ ಸಿಸ್ಟರ್, 6:4-5 ಓದ್ಬಿಡಿ. ಯಾಜಕ ಕಾಂಡ 6:4-5. ಅದ್ರಲ್ಲಿ ವೆರಿ ಕ್ಲಿಯರ್ ಆಗಿ ಹೇಳ್ತಾರೆ. ಇಲ್ಲಿ ರೂಪಾಯಿ ಮೇರೆಗೆ ಹೋದಾಗ 20% ನಿಮಗೆ ಕ್ಲಾರಿಟಿ ಸಿಗಲ್ಲ. ತಾನು ಕಂಡು ಬೆಂಕಿ ಸುಳ್ಳಾಣೆ ಇಟ್ಟಿದ್ದರಿಂದಲೇ ಇವುಗಳಲ್ಲಿ ಯಾವ ವಿಷಯದಲ್ಲಾದರೂ ಒಬ್ಬನು ಪಾಪ ಮಾಡಿ ಯೆಹೋವನಿಗೆ ದ್ರೋಹಿಯಾಗಿ ದೋಷಕ್ಕೆ ಒಳಗಾದರೆ ಅವನು ಆಹಾ ವಸ್ತುಗಳನ್ನೇ, ಅಂದರೆ ಕದ್ದದ್ದನ್ನು, ಮೋಸದಿಂದ ಪಡೆದದ್ದನ್ನು, ತನ್ನ ವಶಕ್ಕೆ ತೆಗೆದುಕೊಂಡದ್ದನ್ನು, ತಾನು ಕಂಡುಕೊಂಡದ್ದನ್ನು, ಬೇರೆ ಯಾವುದರ ವಿಷಯದಲ್ಲಿ ಅವನು ಸುಳ್ಳಾಣೆ ಇಟ್ಟನೋ ಅದನ್ನು ಪೂರ್ತಿಯಾಗಿ ತಂದು ಕೊಡಬೇಕಲ್ಲದೆ 5ನೇ 1 ಪಾಲನ್ನು ಹೆಚ್ಚಾಗಿ ಕೊಡಬೇಕು. ಅವನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಸಿಸ್ಟರ್ 5ನೇ 1 ಪಾಲನ್ನು ಹೆಚ್ಚಾಗಿ ಕೊಡಬೇಕು ಅಂದ್ರೆ 1/5 ಅಂದ್ರೆ 20% ಹೆಚ್ಚಾಗಿ ಕೊಡಬೇಕು. ಅಂದ್ರೆ ಇದು ಇಂಟೆನ್ಷನಲ್ ಸಿನ್ ಬಟ್ ವಿಚ್ ಕ್ಯಾನ್ ಬಿ ರೆಸ್ಟೋರ್ಡ್. ಸೊ ಇದಕ್ಕೆ ಕೊಡುವಂಥದ್ದು ಪ್ರಾಯಶ್ಚಿತ್ತ ಯಜ್ಞ. ಸೊ ಅನ್ಇಂಟೆನ್ಷನಲ್ ಸಿನ್ನು ಪಾಪ ನಿವಾರಣಾ ಯಜ್ಞ. ನೆಕ್ಸ್ಟ್ ಇಂಟೆನ್ಷನಲ್ ಸಿನ್ನು ಪ್ರಾಯಶ್ಚಿತ್ತ ಯಜ್ಞ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಮತ್ತು ಸೋದರಿಯರೇ, ಇದೆಲ್ಲ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡತಕ್ಕಂಥ ಯಜ್ಞಾಚಾರಗಳು. ಪ್ರಿಯ ಸೋದರ ಮತ್ತು ಸೋದರಿಯರೇ, ಈ ಯಜ್ಞಗಳು ಎಲ್ಲಿಗೆ ಸೀಮಿತ ಆಗಿತ್ತು ಅಂತಂದ್ರೆ, ಈ ಯಜ್ಞಗಳು ಯಾರಿಗೂ ದೇವರ ಸಮಕ್ಷಮಕ್ಕೆ ತರುವುದಕ್ಕೆ ಇದು ಯೋಗ್ಯತೆಯನ್ನ ಹೊಂದಿರಲಿಲ್ಲ. ಇದು ಏನು ಮಾಡೋಕ್ಕಾಗ್ತಾ ಇರಲಿಲ್ಲ. ದೇವರೊಂದಿಗೆ ಒಂದು ಉತ್ತಮವಾದಂಥ ಸಂಬಂಧವನ್ನ ಕಾಪಾಡಿಕೊಳ್ಳುವುದಕ್ಕಾಗಿ ಇಸ್ರಾಯೇಲ್ಯರಿಗೆ ಒಂದು ಮಾರ್ಗವಾಗಿತ್ತು ಹೊರತು ದೇವರೊಟ್ಟಿಗೆ ಸೇರಿಕೊಳ್ಳತಕ್ಕಂಥ ಅಥವಾ ದೇವರ ಸಮೀಪಕ್ಕೆ ಹೋಗತಕ್ಕಂಥ ಯಾವುದೇ ರೀತಿಯಾದಂಥ ಒಂದು ಗುಣಗಳನ್ನ ಇವುಗಳು ಹೊಂದಿರಲಿಲ್ಲ. ಇಬ್ರಿಯ 10:1-4. ಧರ್ಮಶಾಸ್ತ್ರದಲ್ಲಿ ಮುಂದೆ ಬರಬೇಕಾಗಿದ್ದ ಮೇಲುಗಳ ಛಾಯೆಯೇ ಹೊರತು ಅವುಗಳ ನಿಜ ಸ್ವರೂಪವಲ್ಲ. ಆದುದರಿಂದ ಆ ಧರ್ಮಶಾಸ್ತ್ರವು ವರ್ಷಕ್ಕೆ ಪದೇ ಪದೇ ಅರ್ಪಿತವಾಗುವ ಒಂದೇ ವಿಧವಾದ ಯಜ್ಞಗಳನ್ನು ಅರ್ಪಿಸಿ ದೇವರ ಸಮೀಪಕ್ಕೆ ಬರುವವರನ್ನು ಎಂದಿಗೂ ಸಿದ್ಧಿಗೆ ತರಲಾರದು. ಎಂದಿಗೂ ಇದು ಸಿದ್ಧಿಗೆ ತರ್ತಾ ಇರಲಿಲ್ಲ. ಸೊ ಇದೆಲ್ಲ ನಾವು ಧರ್ಮಶಾಸ್ತ್ರದ ಅನ್ವಯ ನೋಡತಕ್ಕಂಥ 5 ಯಜ್ಞಗಳು ಮತ್ತು ಅದರ ಉದ್ದೇಶಗಳು. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿ, ಕ್ವಿಕ್ ಆಗಿ ಒಂದು ಮುಗಿಸ್ಬಿಡ್ತೀನಿ, ಒಂದು 2 ನಿಮಿಷ. ಏನು ಅಂತಂದ್ರೆ, ಇದನ್ನ ನಾವು ಯೇಸು ಕ್ರಿಸ್ತನಿಗೆ ಈ 5 ಯಜ್ಞಗಳನ್ನ ಅನ್ವಯಿಸಿ ಯಾವ ರೀತಿಯಾಗಿ ನಾವು ಇದನ್ನ ನೋಡ್ಬೋದು. ಯಾಕಂದ್ರೆ 2ನೇ ಒಂದು ಪಾರ್ಟ್ ಬಂದು ಕ್ರಿಸ್ತನ ವಿಷಯದಲ್ಲಿ ಆತನಿಗೆ ಮಾದರಿಯಾಗಿದೆ, ಆತನ ಬಲಿಯ ಒಂದು ವಿವರಣೆಯಾಗಿದೆ ಅಂತ ಹೇಳಿದೆ, 2ನೇ ದೃಷ್ಟಿಕೋನ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ಇಲ್ಲಿ ನಾವೇನ್ ನೋಡ್ತೀವಿ ಅಂತಂದ್ರೆ,
ಯೇಸು ಕ್ರಿಸ್ತನ ವಿಷಯದಲ್ಲಿ ಸಂಬಂಧಪಟ್ಟಂತೆ ನೋಡೋದಾಯ್ತು ಅಂತಂದ್ರೆ, ಯೇಸು ಕ್ರಿಸ್ತ ಎಲ್ಲಿದ್ರಂತೆ? ಫಸ್ಟ್ ತಂದೆ ಆದಂತ ದೇವರ ಬಳಿಯಲ್ಲಿ ಇದ್ರು. ಸೊ ದೇವರ ಜೊತೆ ಇದ್ದಾಗ ಈ ಒಂದು ಕ್ರಮದಲ್ಲಿ ಆತ ಎಲ್ಲಿದ್ರು ಅಂತಂದ್ರೆ, ಈ ಕ್ರಮದಲ್ಲೇ ಬಂದಿರಲಿಲ್ಲ, ಇನ್ನು ದೇವ್ರ ಜೊತೆನೇ ಇದ್ರು. ಸೊ ಅವರು ಕ್ರಮದಲ್ಲಿ ಬಂದಾಗ ಎಲ್ಲಿ ಬಂದು ಕೂತ್ಕೊಳ್ತಾರೆ ಅಂತಂದ್ರೆ, ಫಸ್ಟು ಯಾವುದೋ ಸರ್ವಾಂಗ ಹೋಮದ ಒಂದು ಕ್ರಮಕ್ಕೆ ಅವರು ಬಂದು ಕೂತ್ಕೊಳ್ತಾರೆ. ತದನಂತರದಲ್ಲಿ ಎರಡನೇದಾಗಿ ಧಾನ್ಯ ಸಮರ್ಪಣಾ ಕ್ರಮಕ್ಕೆ ಬರ್ತಾರೆ. ಅದೇ ಕ್ರಮ ನಾವೇನು 5 ಇದು ನೋಡ್ತೀವಿ, ಅದೇ ಕ್ರಮದಲ್ಲಿ ಅವ್ರು ಕೊನೆಗೆ ಎಲ್ಲಿಗೆ ಬರ್ತಾರಂತೆ? ಈ ಭೂಲೋಕಕ್ಕೆ ಬಂದು ಎಲ್ಲರ ಪಾಪಕ್ಕಾಗಿ ಅವರು ಪ್ರಾಣವನ್ನ ಕೊಡ್ತಾರೆ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ಇದು ಒಂದು ಹಿಮ್ಮುಖವಾದಂಥ ಒಂದು ಕುಸಿತ, ಹಿಮ್ಮುಖವಾದಂಥ ಒಂದು ಬೆಳವಣಿಗೆ. ಇದು ಏನು ಅಂತಂದ್ರೆ ಮೇಲಿಂದ ಕೆಳಗಡೆ ಬರುವಂಥದ್ದು. ಆದರೆ ವಾಸ್ತವವಾಗಿ ಮನುಷ್ಯರ ದೃಷ್ಟಿಯಲ್ಲಿ ಇದು ಹಿಮ್ಮುಖವಾದಂಥ ಒಂದು ಪ್ರಗತಿ, ಆದರೆ ದೇವರ ದೃಷ್ಟಿಯಲ್ಲಿ ಇದು ಸರಿಯಾದಂಥ ಒಂದು ಪ್ರಗತಿನೇ. ಯಾಕೆ ಅಂತಂದ್ರೆ, ದೇವರು ಯಾವಾಗಲೂ ವಿವರಣೆ ಮಾಡ್ಬೇಕಾದ್ರೆ ಏನಂತ ಹೇಳ್ತಾರೆ ಅಂದರೆ, ಮೊದಲು ಆಕಾಶವನ್ನು ಉಂಟು ಮಾಡಿದೆ, ಆಮೇಲೆ ಭೂಮಿಯನ್ನು ಉಂಟು ಮಾಡಿದನು. ಅದಕ್ಕೆ ವಚನ ಇದೆ, ಅದು ಓದಿಸೋಕ್ಕೆ ಟೈಮ್ ಇಲ್ಲ. ನೆಕ್ಸ್ಟು ದೇವದರ್ಶನದ ಗುಡಾರದ ವಿಷಯದಲ್ಲಿ ಮಾತಾಡಬೇಕಾದ್ರೆ ಫಸ್ಟು ಅಂಗಳದ ವಿಷಯದಲ್ಲಿ ಹೇಳಲ್ಲ. ಫಸ್ಟ್ ಯಾವ ವಿಷಯದಲ್ಲಿ ಹೇಳ್ತಾರೆ? ಅತಿ ಪರಿಶುದ್ಧವಾದಂಥ ಸ್ಥಳದ ವಿಷಯದಲ್ಲಿ ಹೇಳ್ತಾರೆ. ತದನಂತರದಲ್ಲಿ ಪರಿಶುದ್ಧವಾದಂಥ ವಿಷಯದಲ್ಲಿ ಹೇಳ್ತಾರೆ. ತದನಂತರದಲ್ಲಿ ಅಂಗಳದ ವಿಷಯದಲ್ಲಿ ಹೇಳ್ತಾರೆ. ಅಂದರೆ ಫ್ರಮ್ ಮೋಸ್ಟ್ ಹೋಲಿ ಟು ಕೋರ್ಟ್ ಯಾರ್ಡ್, ಹೆವೆನ್, ಅರ್ತ್. ಮನುಷ್ಯನ ದೇಹ ರಚನೆ ವಿಷಯದಲ್ಲಿ ಮಾತಾಡಬೇಕಾದ್ರೆ ಆತ್ಮ, ಪ್ರಾಣ, ಶರೀರ ಅಂತ ಹೇಳ್ತಾರೆ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ದೇವರ ಒಂದು ದೃಷ್ಟಿಕೋನದಲ್ಲಿ ಇದು ಇದೇ ರೀತಿಯಾದಂಥ ಒಂದು ಮಾರ್ಗ ಏನಿದೆ, ಸರಿಯಾದಂಥ ಮಾರ್ಗ. ಸೊ ಯೇಸು ಕ್ರಿಸ್ತ ಏನ್ ಮಾಡಿದ್ರು? ದೇವರ ಬಲಪಾರ್ಶ್ವದಲ್ಲಿ ಕೂತ್ಕೊಂಡಿರ್ತಾರೆ. ಫಸ್ಟು ಸರ್ವಾಂಗ ಹೋಮದಲ್ಲಿ ನಾವೇನ್ ಮಾಡ್ತೀವಿ, ಏನಂತ ನೋಡಿದ್ರು, ಅದರ ಅರ್ಥ ಏನು ಅಂತ? ಸರ್ವಾಂಗ ಹೋಮದಲ್ಲಿ ಇಟ್ ಈಸ್ ದಿ ಸಂಪೂರ್ಣವಾದಂಥ ಶರಣಾಗತಿಯನ್ನ ಸೂಚಿಸುವಂಥ ಒಂದು ಯಜ್ಞ. ಸೊ ಯೇಸು ಕ್ರಿಸ್ತ ಏನ್ ಮಾಡಿದ್ರು? ಹೇಳಿದ್ರು, ದೇವರು ನನ್ನ ಮಕ್ಕಳೆಲ್ಲ ಏನು ಮಾಡಿದ್ದಾರೆ? ಪಾಪ ಮಾಡಿ ಅವರು ಹಿಂತಿರುಗಲಾಗದಂಥ ಒಂದು ಪರಿಸ್ಥಿತಿಲಿದ್ದಾರೆ. ಸೊ ಮಗನೇ ನೀನು ಹೋಗು ಅಂತಂದಾಗ ಯೇಸು ಕ್ರಿಸ್ತ ಏನು ಮಾಡಿದ್ರು? ತನ್ನ ಬದ್ಧತೆಯನ್ನ ಸಂಪೂರ್ಣವಾಗಿ ದೇವರಿಗೆ ಸಮರ್ಪಣೆ ಮಾಡಿಬಿಟ್ರು. ಎಸ್ ಫಾದರ್, ಐ ಆಮ್ ರೆಡಿ ಟು ಡೂ ಯುವರ್ ವಿಲ್. ಫಿಲಿಪ್ಪ 2:6-8. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲನೆ ಎಂದೆನಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧಿಯನಾದನು. ತನ್ನನ್ನು ಏನ್ ಮಾಡಿದ್ರಂತೆ? ಸಂಪೂರ್ಣವಾಗಿ ತಗ್ಗಿಸಿಕೊಂಡಿದ್ರು. ಯಾರ ಮುಂದೆ? ದೇವರ ಮುಂದೆ. ಸೊ ಕಂಪ್ಲೀಟ್ ಸರೆಂಡರ್ ಟು ಆಲ್ಮೈಟಿ ಗಾಡ್, ದಟ್ ಯು ವಿಲ್ ಡೂ ಇಸ್ ವಿಲ್. ಸೊ ಯೇಸು ಕ್ರಿಸ್ತ ಏನ್ ಮಾಡಿದ್ರು? ಆ ಮೊದಲನೇ ಸಂಪೂರ್ಣವಾಗಿ ನಾನು ನಿನಗೆ ಶರಣಾಗತನಾಗಿದ್ದೀನಿ ಅಂತ ದೇವರಿಗೆ ಅವರು ಒಪ್ಪಿಸ್ಕೊಂಡ್ರು. ಎರಡನೇದು ನಾವು ನೋಡುವಂಥದ್ದು ಏನು ಅಂತಂದ್ರೆ, ಧಾನ್ಯ ಸಮರ್ಪಣಾ ಕ್ರಮ. ಧಾನ್ಯ ಸಮರ್ಪಣಾ ಕ್ರಮ ಅಂದ್ರೆ ನನ್ನ ದಿನನಿತ್ಯದ ಜೀವಿತವನ್ನ ನಾ ಏನ್ ಮಾಡ್ತೀನಿ? ನಿನಗೆ ಸಮರ್ಪಣೆ ಮಾಡ್ತೀನಿ ಅಂತ ಹೇಳೋದು. ಯೋಹಾನ 6:4-34. ಯೇಸು ಅವರಿಗೆ, ನನ್ನನ್ನು ಕಳುಹಿಸಿದಾತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರವು. ಆಹಾರವು ಅಂದ್ರೆ ಯೇಸು ಕ್ರಿಸ್ತ ಏನ್ ಮಾಡಿದ್ರು ಅಂದ್ರೆ, ತಮ್ಮ ದಿನನಿತ್ಯದಲ್ಲಿ ಏನೆಲ್ಲ ಮಾಡ್ತಾರೆ ಅದೆಲ್ಲ ಯಾರಿಗೆ ಸಮರ್ಪಣೆ ಆಗ್ತಾ ಇದೆ? ಪೀಸ್ ಇದರಲ್ಲಿ ಏನ್ ಮಾಡ್ತಾರೆ? ನೈವೇದ್ಯ, ಮೀಟ್ ಆಫರಿಂಗ್ ಅಲ್ಲಿ ನಮ್ಮ ದಿನನಿತ್ಯ ಜೀವಿತವನ್ನ ದೇವರಿಗೆ ಸಮರ್ಪಣೆ ಮಾಡುವಂಥದ್ದು. ನಮ್ಮ ಶ್ರಮ ಹೇಳ್ದೆ, ಲೇಬರ್, ಕೃಷಿ ಮತ್ತು ಲೇಬರಿಂಗ್ ಎಲ್ಲ ಏನ್ ಮಾಡ್ಬೇಕಂತೆ? ದೇವರಿಗೆ ಸಮರ್ಪಣೆ ಮಾಡಿ. ಯೇಸು ಕ್ರಿಸ್ತ ಭೂಲೋಕದಲ್ಲಿ ಇದ್ದಾಗ ನಾನು ಯಾವತ್ತೂ ನನ್ನ ಚಿತ್ತದಂತೆ ನಡೆಯುವುದಕ್ಕೆ ಭೂಲೋಕಕ್ಕೆ ಬಂದಿಲ್ಲ, ನಾನು ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ನಾನು ಬಂದಿದ್ದೀನಿ. ಆತ ಏನೇನು ಹೇಳ್ತಾ ಇದ್ರೋ ಅದನ್ನೇ ನಾನು ಮಾಡ್ತಾ ಇರೋದು ಅಂತ ಹೇಳ್ತಾರೆ. ಅದಕ್ಕೆ ಬಹಳಷ್ಟು ವಚನಗಳಿದೆ, ಬರ್ಕೊಳ್ಳಿ ಅಷ್ಟೇ. ಎಫೆಸ 5:2, ಯಾಜಕ ಕಾಂಡ 2:2, ಯೋಹಾನ 6:38-51, ಪೇತ್ರ 2:22. ಇದರಲ್ಲೆಲ್ಲ ಈ ಒಂದು ವಿಚಾರಗಳನ್ನ ನಾವು ನೋಡ್ತೀವಿ. ನೆಕ್ಸ್ಟ್ ನಾವು ನೋಡುವಂಥದ್ದು ಪೀಸ್ ಆಫರಿಂಗ್, ಸಮಾಧಾನ ಯಜ್ಞ. ಸಮಾಧಾನ ಯಜ್ಞ ಏನು ಅಂತಂದ್ರೆ ಐಕ್ಯತೆ. ಯಾರು? ಎಲ್ಲರಿಗೂ ಪಾಲ್ ಸಿಕ್ತಂತೆ. ಯಾರಿಗೆ? ಮಹಾಯಾಜಕ, ಆತನ ವಂಶದವರಿಗೆ
ಅದನ್ನು ಅರ್ಪಿಸಿದಂಥ ಯಾಜಕನಿಗೆ ಅದನ್ನು ತಂದು ಕೊಟ್ಟವನು ಎಲ್ಲರ ಜೊತೆಗೆ, ಅಂದರೆ ಎಲ್ಲರಿಗೂ ಅದರಲ್ಲಿ ಒಂದು ಪಾಲು ಸಿಕ್ತು. ಸೊ ಆ ಪಾಲನ್ನ ಕಲ್ಪಿಸಿಕೊಟ್ಟಂಥವರು ಯಾರು ಅಂತಂದರೆ ಯೇಸು ಕ್ರಿಸ್ತ. ಅದೇ ಪಾಲು. ಯಾಕಂದರೆ ನಮಗೆ ದೇವರ ಒಂದು ವಿಚಾರದಲ್ಲಿ ಪಾಲಿರಲಿಲ್ಲ. ಆ ಪಾಲನ್ನು ಒದಗಿಸಿಕೊಟ್ಟವರು ಯಾರು ಅಂತಂದರೆ ಯೇಸು ಕ್ರಿಸ್ತ. ಅದನ್ನು ನಮಗೆ ಒದಗಿಸಿಕೊಟ್ರು. ಎಫೆಸ 2:13-14. ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಿಸರಾದಿರಿ. ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನ ಕರ್ತವಾಗಿದ್ದಾನೆ. ಆತನು ತನ್ನ ಶರೀರವನ್ನು ಸಮರ್ಪಿಸುವುದರಲ್ಲಿ ವಿಧಿರೂಪವಾದ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರವನ್ನು ತೆಗೆದುಹಾಕಿ ಇದ್ದ ದ್ವೇಷವನ್ನು ಮುಗಿಸಿ ನಮ್ಮನ್ನು ಹಗಳಿಸಿದ್ದ ಅಡ್ಡಗೋಡೆಯನ್ನು ಕೆಡವಿ ಹಾಕಿದನು. ಸಾಕು ಸಿಸ್ಟರ್. ಆತನು ಏನಾಗಿದ್ದಾನಂತೆ? ಸಮಾಧಾನ ಕರ್ತೃವಾಗಿದ್ದಾನೆ. ದೇವರಿಗೂ ನಮಗೂ ಮಧ್ಯೆ ಸಮಾಧಾನವನ್ನ ತಂದಂಥವ್ರು ಯಾರು ಅಂತಂದ್ರೆ ಯೇಸು ಕ್ರಿಸ್ತ ಎಂಬುದಾಗಿ ನಾವು ನೋಡ್ತೀವಿ. ನೆಕ್ಸ್ಟ್ ಕೊನೆ ಒಂದು ವಿಚಾರ ಏನಿದೆ ಅಂತಂದ್ರೆ ಪಾಪ ನಿವಾರಣಾ ಯಜ್ಞ, ದೋಷ ಪರಿಹಾರಕ ಯಜ್ಞ. ಸೊ ಕರ್ತನ ಪ್ರೀತಿಯುಳ್ಳ ಸೋದರಿದ್ರೆ, ಧರ್ಮಶಾಸ್ತ್ರದ ಯಜ್ಞನ ಅದಾಗಲೇ ಓದಿಸ್ದೆ. ಏನು ಅಂತಂದ್ರೆ ಅದು ಯಾವ ಕಾರಣಕ್ಕೂ ದೇವರ ಬಳಿಗೆ ಬರುವಂಥವರನ್ನ ಸಿದ್ಧಿಗೆ ತರಲಾರದು. ಅದೇನ್ ಮಾಡುತ್ತೆ ಅಂತಂದ್ರೆ ಪಾಪವನ್ನ ಮುಚ್ಚುತ್ತೆ ಅಷ್ಟೇ ಹೊರತು ಪಾಪದ ಸ್ವಭಾವವನ್ನ ತೆಗೆದುಹಾಕಲ್ಲ. ಸೊ ಕರ್ತನ ಪ್ರೀತಿಯುಳ್ಳ ಸೋದರಿಯರೇ, ಆದರೆ ಯೇಸು ಕ್ರಿಸ್ತ ಏನ್ ಮಾಡಿದ್ರು ಅಂತಂದ್ರೆ, ಯೇಸು ಕ್ರಿಸ್ತ ಬಲಿಯನ್ನು ಸಮರ್ಪಣೆ ಮಾಡಿದಾಗ ಮನಪೂರ್ವಕವಾದಂಥ ಪಾಪ, ಉದ್ದೇಶವಿಲ್ಲದ ಪಾಪ ಮತ್ತು ಪಾಪದ ಒಂದು ಸ್ವಭಾವವನ್ನ ತೆಗೆದು ಹಾಕತಕ್ಕಂಥ ಶಕ್ತಿ ಯೇಸು ಕ್ರಿಸ್ತನ ರಕ್ತದಲ್ಲಿ ಇತ್ತು ಎಂಬುದಾಗಿ ನಾವು ನೋಡ್ತೀವಿ. ಇದೆರಡನ್ನೂ ಮೀರಿ ಯೇಸು ಕ್ರಿಸ್ತ ಏನ್ ಮಾಡಿದ್ರು ಅಂತಂದ್ರೆ ಪಾಪದ ಸ್ವಭಾವವನ್ನ ತೆಗೆದು ಹಾಕಿದ್ರು ಎಂಬುದಾಗಿ ಆತನ ಬಲಿದಾನದಲ್ಲಿ ನಾವು ನೋಡ್ತೀವಿ. ಅದಕ್ಕೆ ಒಂದು ವಚನ ಓದೋಣ. ಒಂದೇ ಒಂದು ವಚನ, ರೋಮಾಪುರದವರಿಗೆ ಬರೆದ ಪತ್ರಿಕೆ 6:6. ಸಮಯ ತುಂಬಾ ಕಡಿಮೆ ಇರೋದ್ರಿಂದ ನಾನು ಅದನ್ನ ಎಲ್ಲ ಜಂಪ್ ಮಾಡ್ಬಿಡ್ತಾ ಇದ್ದೀನಿ. ಪಾಪಾಧೀನ ಸ್ವಭಾವವು ನಾಶವಾಗಿ ನಾವು ಇನ್ನು ಪಾಪದ ವಶದಲ್ಲಿರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತೆಂದು ತಿಳಿದಿದ್ದೇವೆ. ಸತ್ತವನು ಸೊ ಏನಂತೆ? ಪಾಪದ ಸ್ವಭಾವ ಏನಾಗೋಗಿದ್ದಂತೆ? ಇಟ್ ಈಸ್ ನಾಶವಾಗೋಗಿದ್ದಂತೆ. ಇಲ್ವೇ ಇಲ್ಲ. ಆ ಕ್ರಮಗಳಲ್ಲಿ ಏನಿತ್ತು? ಪಾಪದ ಸ್ವಭಾವ ಹಂಗೆ ಇತ್ತು. ಆದ್ರೆ ಅದೇನಾಗ್ತಾ ಇತ್ತಂತೆ, ಅದು ರಕ್ತದ ಮುಖಾಂತರ ಒಂದು ರಿಲೀಫ್ ಕೊಡ್ತಾ ಇತ್ತು ಅಷ್ಟೇ, ಮುಚ್ಚಾಗ್ತಾ ಇತ್ತು ದೇವ್ರ ಮುಂದೆ, ಅದು ಕವರ್ ಮಾಡ್ತಾ ಇತ್ತು ಅಷ್ಟೇ. ಆದ್ರೆ ಸ್ವಭಾವವನ್ನು ಅದು ತೆಗೆದಾಕ್ತಾ ಇರಲಿಲ್ಲ. ಆದ್ರೆ ಯೇಸು ಅದಕ್ಕೆ ಏನಂತೆ, ಲೋಕದ ಸಮಸ್ತ ಜನರ ಪಾಪವನ್ನ ತೆಗೆದು ಹಾಕಿರುವಂತ ದೇವರ ಕುರಿಮರಿ ಯಾವುದು? ಯೇಸು ಕ್ರಿಸ್ತ ಎಂಬುದಾಗಿ ನಾವು ನೋಡ್ತೀವಿ. ಸೊ ಕರ್ತನ ಪ್ರೀತಿಯುಳ್ಳ ಸೋದರರೇ, ಮೇಲಾದಂಥ ಬಲಿಯನ್ನ ಯೇಸು ಕ್ರಿಸ್ತನು ಸಮರ್ಪಣೆ ಮಾಡುವುದರ ಮುಖಾಂತರ ಏನ್ ಮಾಡಿದ್ರು ಅಂತಂದ್ರೆ ಮಾನವ ಜನಾಂಗದಲ್ಲಿದ್ದಂಥ ಪಾಪವನ್ನ ತೆಗೆದುಹಾಕಿದ್ರು. ಇನ್ನು ಒಂದೇ ಒಂದು ಲೈನ್ ಏನು ಅಂತಂದ್ರೆ, ಈಗ ಮೂರನೇ ದೃಷ್ಟಿಕೋನ ಮನುಷ್ಯನ ದೃಷ್ಟಿಯಿಂದ ನಾವು ನೋಡೋದಾಯ್ತು ಅಂತಂದ್ರೆ, ನಾವು ಪ್ರಗತಿ ಎಲ್ಲಿಂದ ಆಗಬೇಕು ಅಂತಂದ್ರೆ, ಫಸ್ಟ್ ಇಂಟೆನ್ಷನಲ್ ಸಿನ್ ಮಾಡೋದನ್ನ ನಿಲ್ಲಿಸ್ಬೇಕು, ಅನ್ಇಂಟೆನ್ಷನಲ್ ಸಿನ್. ನೆಕ್ಸ್ಟ್ ವಿ ಶುಡ್ ಎಸ್ಟಾಬ್ಲಿಷ್ ಪೀಸ್ ವಿತ್ ಗಾಡ್. ಉಲ್ಟಾ ನಾವೇನು ಕ್ರಮ ಬಂದೋ ಅದು ಹಂಗೆ ಉಲ್ಟಾ ಹೋಗ್ಬೇಕು. ಉಲ್ಟಾ ಹೋಗಿ ಯಾವಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 12:1 ಹೇಳ್ತಾರೆ ನೋಡಿ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವಕವಾದಂಥ ಆರಾಧನೆ ಅಂತ ಏನು ಹೇಳ್ತಾರೆ. ಆ ಒಂದು ಮಟ್ಟಕ್ಕೆ ನಾವು ಹೋಗೋದಾಯ್ತು ಅಂತಂದ್ರೆ ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗೋಕ್ಕೆ ಸಾಧ್ಯ? ದೇವರ ಸಮೀಪಕ್ಕೆ ಹೋಗುವುದಕ್ಕೆ ಸಾಧ್ಯ. ಯಾಕಂದ್ರೆ ಯೇಸು ಕ್ರಿಸ್ತ ಎಲ್ಲಿದ್ರು? ಮೇಲಿದ್ರು. ಅಲ್ಲಿಂದ ಎಲ್ಲಿ ಬಂದ್ರಂತೆ? ನಾನು ನಿನ್ಗೆಲ್ಲ ಕೊಡ್ತೀನಿ ಅಂತಂದ್ಬಿಟ್ಟು ಸರ್ವಾಂಗ ಹೋಪವಾಗಿ ಆತ ಸಮರ್ಪಣೆ ಮಾಡ್ಕೊಂಡ್ರಲ್ಲ, ಆ ಸ್ಟೇಜಿಗೆ ಬಂದ್ರೆ ಮಾತ್ರ ನಾವೇನು ಮಾಡೋದಕ್ಕೆ ಸಾಧ್ಯ? ದೇವರ ಸಮೀಪಕ್ಕೆ ಹೋಗುವುದಕ್ಕೆ ಸಾಧ್ಯ. ನಾವು ಯಾವ ಸ್ಟೆಪ್ಪಲ್ಲಿ ಇದ್ದೀವಿ ಅಂತ ನಾವು ನೋಡ್ಕೊಳ್ಬೇಕು. ಕೆಳಗಡೆ ಇದ್ದು 2ನೇಕ್ಕೆ ಹೋಗಿದ್ದೀವ, 3ನೇಕ್ಕೆ ಹೋಗಿದ್ದೀವ, 4ನೇದಕ್ಕೆ ಹೋಗಿದ್ದೀವ ಅಂತ ನಮ್ಮನ್ನು ನಾವು ಪರಿಶೀಲನೆ ಮಾಡ್ಕೊಳ್ಬೇಕು. ಬಟ್ ಒಂದೇನು ಅಂತಂದ್ರೆ, ಇಟ್ ಈಸ್ ನಾಟ್ ಎ ಈಸಿ ಕೇಕ್ ವಾಕ್. ಇದು ಬಹಳ ಕಠಿಣವಾದಂಥ ಮಾರ್ಗ. ಆದರೆ ನಮ್ಮ ದೈನಂದಿನ ಶ್ರಮ ಖಂಡಿತವಾಗಿ ಪ್ರತಿಫಲವನ್ನ ಕೊಡುತ್ತದೆ. ನಾವು ದೇವರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು, ಯೇಸು ಕ್ರಿಸ್ತನ ತ್ಯಾಗ ಬಲಿದಾನವನ್ನ ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ನಾವೇನ್ ಮಾಡಬೇಕು? ನಮ್ಮ ಓಟವನ್ನ ಕೊಡಬೇಕು. ದೇವರ ವಾಕ್ಯನ ಆಶೀರ್ವದಿಸಿ ಬಲಪಡಿಸಲಿ. ಆಮೇಲೆ
ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ಸಮಯದಲ್ಲಿ ತಂದೆಯ ದೇವರು ಒಳ್ಳೆ ಒಂದು ಆಹಾರವನ್ನು ಕೊಟ್ಟರು. ಸೊ ಸಬ್ಜೆಕ್ಟ್ ಹೆಸರು ಏನಿತ್ತು? 5 ಪ್ರಮುಖವಾದಂತ ಯಜ್ಞಗಳು ಅನ್ನೋಂಥ ವಿಷಯದಲ್ಲಿ ಸಹೋದರ ಮಾತಾಡಿದ್ರು. ತುಂಬಾ ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ, ಎಲ್ಲ ಕೂಡ ತುಂಬಾ ಸರಳವಾಗಿ ಎಲ್ರಿಗೂ ಅರ್ಥವಾಗೋ ರೀತಿಯಲ್ಲಿ ಸಹೋದರ ಅದನ್ನ ಮಾತಾಡಿದರೆ, ಅದನ್ನ ಎಕ್ಸ್ಪ್ಲನೇಷನ್ ಮಾಡ್ಬೇಕಾದ್ರೆ ತುಂಬಾ ಆಸೆ ಇದೆ ನನಗೆ. ಆದ್ರೆ ಏನಿಲ್ಲ, ಟೈಮ್ ಇಲ್ಲ. ದಯವಿಟ್ಟು ಕ್ಷಮಿಸ್ಕೊಳ್ರಿ. ಆದ್ರೆ ದಯವಿಟ್ಟು ಇದನ್ನ ಸ್ಟಡಿ ಮಾಡ್ರಿ. ಯಾಕೆಂದ್ರೆ ನಾವು ಸಮರ್ಪಣೆ ಮಾಡುವಂತ ಈ ಯಜ್ಞಗಳು ಸಂಪೂರ್ಣವಾಗಿ ಮಾಡದೇ ಇದ್ರೆ ದೇವ್ರನ್ನ ಮೆಚ್ಚಕ್ಕೆ ಸಾಧ್ಯತೆನೇ ಇಲ್ಲ. ಯೇಸು ಕ್ರಿಸ್ತನ ಆ ಒಂದು ಉನ್ನತ ಸ್ಥಾನದಿಂದ ಆ ಒಂದು ಬಲಿ ಆರ್ಡರ್ ಹೇಗೆ ಹಂತವಾಗಿ ಕೆಳಗಡೆ ಬಂದ್ರೋ, ನಮಗೋಸ್ಕರ ನಾವು ಕೆಳಗಡೆಯಿಂದ ಮೇಲೆ ಹೋಗ್ಬೇಕಾಗಿದೆ. ದಯವಿಟ್ಟು ಅದನ್ನ ಸ್ಟಡಿ ಮಾಡ್ರಿ. ತುಂಬಾ ಪ್ರಯೋಜನವಾಗಿರುತ್ತೆ ನಮ್ಮ ಆತ್ಮಿಕ ಜೀವನದಲ್ಲಿ. ಇದಕ್ಕಿಂತ ಹೆಚ್ಚಾಗಿ ಸಬ್ಜೆಕ್ಟ್ ಬಗ್ಗೆ ಮಾತಾಡಕ್ಕಾಗಲ್ಲ. ಆದ್ರಿಂದ ಸರ್ವಸ್ವರೇ, ಈ ಒಂದು ಸಮಯದಲ್ಲಿ ನಮಗೆ ಸರಳವಾದ ರೀತಿಯಲ್ಲಿ ಒಂದು ಸತ್ಯವೇದ ವಾಕ್ಯವನ್ನ ತಿಳಿಸಿಕೊಡಂತ ಸೌರ ಥಾಮಸ್ ಅವರಿಗೂ ಸಭೆಯ ಪರವಾಗಿ ಕೃತಜ್ಞತೆ ಸಲ್ಲಿಸುವರಾಗಿದ್ದೇವೆ. ಕೊನೆಯದಾಗಿ ನಾವು ಎದ್ದು ನಿಂತು ಪ್ರಾರ್ಥನೆ ಮಾಡೋಣ. ನಮ್ಮ ಮಧ್ಯದಲ್ಲಿರುವಂತಹ ಸೌರ ಆನಂದ್, ಮೈಸೂರು ರೋಡ್ ಇಂದ ಸೌರ ಆನಂದ್ ಬಂದು ಪ್ರಾರ್ಥನೆ ಮಾಡಬೇಕಾಗಿ ಕೇಳ್ಕೊಳ್ತೀವಿ. ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿಸುವ ನಮ್ಮ ಪರಲೋಕ ತಂದೆ, ಈ ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಈಗ ಈ ಕನ್ವೆನ್ಷನ್ ಅನ್ನು ಏರ್ಪಡಿಸುವುದಕ್ಕಾಗಿ ನೀವು ತೋರಿಸಿದ ಕೃಪೆಗಾಗಿ ನಿಮಗೆ ಸ್ತೋತ್ರ. ಈ ಕನ್ವೆನ್ಷನ್ ನಾವು ಒಬ್ಬೊಬ್ಬರು ಭಾಗವಹಿಸಿ ನಿಮ್ಮ ಅಮೂಲ್ಯವಾದ ವಾಕ್ಯಗಳನ್ನು ನಾವು ಕೇಳಲು ನೀವು ಕೃಪೆ ತೋರಿಸಿದಿರಿ ತಂದೆಯೇ. ನಿಮ್ಮ ವಾಕ್ಯದ ಮೂಲಕ ನಾವು ಸಲ್ಲಿಸಬೇಕಾದ ಬಲಿಗಳನ್ನು ಕುರಿತು ನಾವು ಧ್ಯಾನ ಮಾಡಿದ್ದೀವಿ. ಅದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಅನುದಿನ ಜೀವಿತದಲ್ಲಿ ಅದನ್ನು ನಾವು ತಪ್ಪದೇ ಪಾಲಿಸಬೇಕಾಗಿ ನಮಗೆ ಕೃಪೆ ತೋರಿಸಬೇಕೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ತಂದೆಯೇ. ಈಗ ಸ್ವಾಮಿ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಈಗ ನಾವು ಒಬ್ಬೊಬ್ಬರು ನಿಮ್ಮ ಆ ಕೃಪೆಯ ಮೂಲಕ ನಾವು ನಿಮ್ಮ ಮಗನ ಆ ಬಲಿಯ ಮೂಲಕ ನಾವು ನಿಮ್ಮನ್ನು ಅಪ್ಪ ತಂದೆಯೇ ಎಂದು ಕರೆಯುವ ಒಳ್ಳೆಯ ಭಾಗ್ಯವನ್ನು ನಮಗೆ ತಂದಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈಗ ಸ್ವಾಮಿ, ಈಗಲೂ ನಾವು ಆ ಬಲಿಯ ಮೂಲಕ ಮಾಡಿದ ಒಡಂಬಡಿಕೆಯನ್ನು ನಾವು ಮರಣ ಪರ್ಯಂತ ನಾವು ಸತ್ಯವುಳ್ಳವರಾಗಿ ನಂಬಿಗಸ್ತರಾಗಿ ಜೀವಿಸಲು ನಮಗೆ ಕೃಪೆ ತೋರಿಸಬೇಕೆಂದು ಪ್ರಾರ್ಥಿಸುತ್ತೇವೆ ಸ್ವಾಮಿ. ಬರುವಂಥ ಸಬ್ಜೆಕ್ಟ್ಗಳಿಗಾಗಿಯೂ ಪ್ರಾರ್ಥಿಸುತ್ತೇವೆ. ಅವುಗಳನ್ನು ನೀವು ನಿಮ್ಮ ಪರಿಶುದ್ಧ ಆತ್ಮದ ಮೂಲಕ ನಮಗೆ ಇನ್ನೂ ಅರ್ಥ ಮಾಡಿಕೊಂಡು ಅದನ್ನು ನಾವು ಅನುಸರಿಸಲು ನಮಗೆ ಕೃಪೆ ತೋರಿಸಬೇಕೆಂದು ಪ್ರಾರ್ಥಿಸುತ್ತೇವೆ ತಂದೆ. ಈ ಒಂದು ಪ್ರಾರ್ಥನೆಯನ್ನು ನಿಮ್ಮ ಮಗನು ನಮ್ಮ ರಕ್ಷಕರು ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇಲೆ. ಸಹೋದರ ಸಹೋದರಿಯರೇ, ನಮ್ಗೀಗ ಟೀ ಬ್ರೇಕ್ ಇದೆ. ಸರಿಯಾಗಿ